ವಿಜಯದ ಆಶ್ವಾಸ 12ರಲ್ಲಿ ಬರುವಂತಹ ಪದ್ಯ 40 ಮತ್ತು 43. ಇವುಗಳನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸುವಂತವರು ಖ್ಯಾತ ವಿಮರ್ಶಕರಾದಂತ ಜಯಪ್ರಕಾಶ್ ಶೆಟ್ಟಿ ಸರ್ ಅವರು. ಜಯಪ್ರಕಾಶ್ ಶೆಟ್ಟಿ ಸರ್ ಅವರನ್ನ ಈ ಒಂದು ಆನ್ಲೈನ್ ಉಪನ್ಯಾಸ ಸರಣಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಕಾವ್ಯ ಕರ್ನಾಟಕ ಈ ಆನ್ಲೈನ್ ಉಪನ್ಯಾಸ ಸರಣಿಯ ಸಂಚಾಲಕರಾದಂತ ಬಸವರಾಜ್ ಕೊಡಗಟ್ಟ ಸರ್ ಅವರನ್ನ, ಸಂಯೋಜಕರಾದಂತ ಬಾಬುರಾಯ್ ದೊರೆ ಸರ್ ಅವರನ್ನ, ಮಧು ಬಿರಾದರ್ ಸರ್ ಅವರನ್ನ, ಸಹ ಸಂಯೋಜಕರಾದಂತ ಬಸಯ್ಯ ಸ್ವಾಮಿ ಅವರನ್ನ, ಮುಜೀಬ್ ಸರ್ ಅವರನ್ನ ಮತ್ತು ಕರ್ಲಿಂಗ ನಾಟಕರ್ ಸರ್ ಅವರನ್ನ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿರುವಂತ ನನ್ನೆಲ್ಲ ಸಹೃದಯ ಬಂಧುಗಳನ್ನು ಸಹ ಈ ಒಂದು ಇವತ್ತಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆರಂಭದಲ್ಲಿ ಇವತ್ತಿನ ಉಪನ್ಯಾಸವನ್ನ ನೀಡ್ತಾ ಇರುವಂತ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಸರ್ ಅವರ ಒಂದು ಕಿರು ಪರಿಚಯವನ್ನ ತಮ್ಮೊಳಗೆ ಮಾಡಿಕೊಡಲು ಬಯಸುತ್ತೇನೆ. ಜಯಪ್ರಕಾಶ್ ಸರ್ ಅವರು ಮೂಲತಃ ಕುಂದಾಪುರ ಗ್ರಾಮದ ಅಂಪಾರಿನವರು. ವೃತ್ತಿಯಲ್ಲಿ ಅಧ್ಯಾಪಕರು. ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಬಸರೂರಿನಲ್ಲಿ ಪೂರೈಸಿ ಅವರು ಮುಂದೆ ಉನ್ನತ ಶಿಕ್ಷಣವನ್ನ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದಾರೆ. ಶ್ರೀಯುತರು ಖ್ಯಾತ ಚಿಂತಕರು ಆಗಿರುವಂತ ಡಾಕ್ಟರ್ ರೆಹಮತ್ ತರೀಕೆರೆ ಅವರ ಮಾರ್ಗದರ್ಶನದಲ್ಲಿ ಪಂಪ ಕಾವ್ಯಗಳ ವಿಭಿನ್ನ ಓದುಗಳು ತಾತ್ವಿಕ ವಿಶ್ಲೇಷಣೆ ಅನ್ನುವಂತ ವಿಷಯದ ಮೇಲೆ ಮಹಾ ಪ್ರಬಂಧವನ್ನ ಹಂಪಿ ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ 2014ರಲ್ಲಿ PhD ಪದವಿಯನ್ನು ಸಹ ಸಂಪಾದಿಸಿದ್ದಾರೆ. ಶ್ರೀಯುತರು ಪ್ರಸ್ತುತ ಕೆಂಕನಡಿಯೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಕನ್ನಡ ಸಾಹಿತ್ಯ ಲೋಕಕ್ಕೆ, ವಿಮರ್ಶಾ ಲೋಕಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ನೀಡಿದ್ದಾರೆ. ಹೊಳೆ ಎಂಬ ವನ್ನ ಹರಿವು, ಶಬ್ದದ ಲಜ್ಜೆಯ ನೋಡ, ಬೆಳಗಿನೊಳಗಣ ಬೆಳಕು, ಕನಕ ಮತ್ತು ಕನ್ನಡ ಕಾಲು ದಾರಿ ಮನಸ್ಸು, ನೆಲದ ನೆನಪು, ಅನೇಕರ ಅನೇಕಾಂತ, ಬಯಲ ಬೆರಗು ಮುಂತಾದ ಮೌಲಿಕ ಕನ್ನಡ ಸಾಹಿತ್ಯ ಮತ್ತು ವಿಮರ್ಶಾ ಲೋಕಕ್ಕೆ ಶ್ರೀಯುತರು ನೀಡಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕನಕ ಯುವ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳು ಸಹ ಜಯಪ್ರಕಾಶ್ ಶೆಟ್ಟಿ ಸರ್ ಅವರಿಗೆ ದೊರೆತಿವೆ. ಇಷ್ಟು ಶ್ರೀಯುತರ ಒಂದು ಪರಿಚಯ. ಮೊದಲನೇದಾಗಿ ಇವತ್ತಿನ ಆನ್ಲೈನ್ ಉಪನ್ಯಾಸವನ್ನ ನಡೆಸಿಕೊಡಬೇಕೆಂದು ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಸರ್ ಅವರನ್ನ ಕೋರುತ್ತೇನೆ. ಹಾಗೆಯೇ ನನ್ನೆಲ್ಲ ಸಹೃದಯ ಬಂಧುಗಳನ್ನ ಕೇಳೋದಿಷ್ಟೇ, ತಾವು ಈ ಉಪನ್ಯಾಸ ಮುಗಿಯುವವರೆಗೆ ಯಾರು ಆಡಿಯೋ ಮತ್ತು ವಿಡಿಯೋಗಳನ್ನ ಆನ್ ಮಾಡದೆ ಅವೆಲ್ಲವನ್ನು ಮ್ಯೂಟ್ ಮಾಡಿಕೊಂಡಿರ್ಬೇಕು. ಕೇವಲ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಮಾತ್ರ ಅವರ ಆಡಿಯೋ ವಿಡಿಯೋ ಅಷ್ಟೇ ಆನ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ತಮ್ಮದೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಈ ಉಪನ್ಯಾಸದ ಕೊನೆಯಲ್ಲಿ ಪ್ರಶ್ನೆಗಳನ್ನ ನೇರವಾಗಿ ಆ ಉಪನ್ಯಾಸಕರಿಗೆ ಕೇಳಬಹುದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಚಾಟ್ ಬಾಕ್ಸ್ ಆಗಿದ್ರೆ ಆ ಪ್ರಶ್ನೆಗಳನ್ನ ನಾವು ಉಪನ್ಯಾಸಕರಿಗೆ ಕೇಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ನಡೆಸಿಕೊಳ್ಳಲು ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಸರ್ ಅವ್ರನ್ನ ಕೋರ್ತಾ ಇದ್ದೀನಿ. ಹಾಗಾಗಿ ನಮ್ಮ ವಿಡಿಯೋ ಆನ್ ಇದ್ರೆ ಒಳ್ಳೇದು. ಏನ್ ಹೇಳ್ತೀರಿ ಅಂತ ಕೇಳೋಣ ಅಂತ ಮೊದಲೇ ಕೇಳ್ಕೊಂಡೆ ನಾನು. ಇರ್ಲಿ, ತೊಂದ್ರೆ ಇಲ್ಲ. ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ತೊಂದ್ರೆ ಇಲ್ಲ. ಸ್ಟಾರ್ಟ್ ಮಾಡ್ಲಾ? ಕೆಲಸ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಆಗಿದೆ, ನನ್ನ ಹಳೆ ಪರಿಚಯವನ್ನ ಹಾಗೆ ಬಳಸಿದ್ದಾರೆ. ಒಂದ್ ಸಣ್ಣ ಕರೆಕ್ಷನ್ ಅಷ್ಟೇ. ಇದನ್ನ ಹೇಳಿ ನಾನು ನನ್ನ ವಿಷಯಕ್ಕೆ ಬರ್ತೇನೆ. ಪಂಪನ ಭಾರತವನ್ನ ನಾವು ಗಮನಿಸುವ ಸಂದರ್ಭದಲ್ಲಿ ಆತ ನಾನು ಓದಿಕೊಂಡ ಹಾಗೆ ಅವನು ಮಹಾಭಾರತದ ಕಥೆಯನ್ನ ಮಾತ್ರ ಮಾತಾಡ್ತಾನೆ ಅಂತ ನಾನು ಅಂದ್ಕೊಳ್ಳಲ್ಲ. ಮಹಾಭಾರತದ ಕಥೆಯನ್ನ ಒಂದು ಸ್ಕೆಲೆಟಿನ್ ಆಗಿ ಅಥವಾ ಒಂದು ಅಸ್ಥಿಪಂಜರದ ಮಾದರಿಯಲ್ಲಿ ಇಟ್ಟುಕೊಂಡು
ಅವನು ಬಹುಮುಖ್ಯವಾಗಿ ತನ್ನ ಕಾಲದ ಅಥವಾ ಈ ನೆಲದ ಚರಿತ್ರೆಯನ್ನ ಮಾತಾಡ್ತಾ ಹೋಗ್ತಾನೆ ಅನ್ನುವ ನೆಲೆಯಲ್ಲಿ ನಾನು ಪಂಪ ಭಾರತವನ್ನ ಓದುವ ಪ್ರಯತ್ನ ಮಾಡ್ತೇನೆ. ಅದರ ಭಾಗವಾಗಿ ನೀವು ಇವತ್ತು ಏನು 1 ಅಥವಾ 2 ಪದ್ಯ ಇಟ್ಟುಕೊಂಡು ಪಂಪನ ಕುರಿತಾಗಿ ಒಂದು ವಿಚಾರವನ್ನು ನೀವು ಚರ್ಚೆ ಮಾಡೋದಕ್ಕಾಗಿದ್ರೆ ಮಾಡಿ ಎನ್ನುವ ಆಹ್ವಾನವನ್ನು ಏನು ಕೊಟ್ಟಿದ್ರಿ, ಅದರ ಬೇಸಿಸ್ ಮೇಲೆ, ಅದರ ಆಧಾರದ ಮೇಲೆ ನಾನು ಪಂಪ ಭಾರತದ 12ನೇ ಆಶ್ವಾಸದ ಆ ಪದ್ಯ ಸಂಖ್ಯೆ 40 ಮತ್ತು 43 ಇಟ್ಕೋತೇನೆ. ಇದರ ಕಾಂಟೆಸ್ಟ್ ಅನ್ನ ಸ್ವಲ್ಪ ವಿವರಿಸಿ ಆಮೇಲೆ ಆ ಪದ್ಯಕ್ಕೆ ಬರ್ತೇನೆ. ನಾವು ಇದು ದ್ರೋಣನ ಅವಸಾನದ ನಂತರ ತನ್ನ ಅಳಿಯನಿಗೆ ಪಟ್ಟ ಕಟ್ಟುವುದಕ್ಕೆ ಕೃಪಾಚಾರ್ಯ ಹೇಳಿದಾಗ ಕಳಶಜನಿಂಬಳಿಕ ಕರ್ಣಂಗೈಯಿಂದ ನುಡಿದ ವೀರಪಟ್ಟವನ್ನ ನಾನು ಹೇಗೆ ಕಟ್ಟಲಿ ಎನ್ನುವಂತೆ ಅಸಹಾಯಕತೆಯನ್ನ ತೋರಿಕೊಂಡ ದುರ್ಯೋಧನನಿಗೆ ಪಂಪನ ಅಶ್ವತ್ಥಾಮ ಹೇಳುವ ಮಾತು. ಇಲ್ಲಿ ಪಂಪನ ದುರ್ಯೋಧನ, ಪಂಪನ ಕರ್ಣ, ಪಂಪನ ಅಶ್ವತ್ಥಾಮ ಅಂತ ಇಟ್ಕೊಂಡ್ರೆ ಈ ಪದ್ಯ ನಮಗೆ ಪಂಪನ ಕಾಲದ ವಾಯ್ಸ್ ಆಗಿ ಕೇಳಿಸುತ್ತೆ. ನಾನು ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಓದುಗರ ಒಂದು ವಿಶೇಷ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತೇನೆ. ಅನೇಕರು ಈ ಪದ್ಯವನ್ನ ಪಂಪನ ಪ್ರಭುತ್ವ ವಿರೋಧಿ ಪ್ರತಿಭಟನೆಯ ಧ್ವನಿಯಾಗಿ ಆ ಮೊದಲ ಸಾಲನ್ನ ಇಟ್ಟುಕೊಂಡು ಮಾತಾಡ್ತಾರೆ. ಬಹುಶಃ ಕನ್ನಡದ ಇಲ್ಲಿ ಬಂದಿರತಕ್ಕಂತ ಆರಂಭ ಕಾಲದ ಮತ್ತು ಆ ನಂತರದ ಕಾಲದ ಅನೇಕ ವಿಮರ್ಶೆಗಳು ಈ ಪದ್ಯವನ್ನ ಇಟ್ಟುಕೊಂಡು ಪಂಪನಲ್ಲಿರ್ತಕ್ಕಂಥ ಪ್ರಭುತ್ವ ವಿರೋಧಿ ಧೋರಣೆಯ ನೆಲೆಯಲ್ಲಿ ನಿಜದೊಳೆ ಭೂಪರೆಂಬ ಅವಿವೇಕಿಗಳಪ್ಪರ್ ಎನ್ನುವ ಸಾಲನ್ನ ಮತ್ತೆ ಮತ್ತೆ ಉಲ್ಲೇಖಿಸ್ತೇವೆ. ನಾನು ಮೊದಲಿಗೆ ಈ ಪದ್ಯಗಳನ್ನ ಒಂದು ಪದ್ಯವನ್ನ ಯಾಕೆ ಇಟ್ಕೊಂಡಿಲ್ಲ, 2 ಪದ್ಯವನ್ನ ಯಾಕೆ ತಕೊಂಡೆ ಅಂತ ಹೇಳಿದ್ರೆ, ಆ 2 ಪದ್ಯಗಳು ಒಂದರ ಮುಂದುವರಿಕೆಯಾಗಿ ಮತ್ತೊಂದು ಬರ್ತವೆ. ಆ ಮಧ್ಯದಲ್ಲಿ ಮತ್ತೆ 2 ಪದ್ಯಗಳಿವೆ. ಆದರೂ ಕೂಡ ಒಂದರ ಮುಂದುವರಿಕೆಯಾಗಿ ಆ ಪದ್ಯವನ್ನ ಇನ್ನೊಂದನ್ನ ತಕ್ಕೊಂಡು ಅಶ್ವತ್ಥಾಮನ ವಾಯ್ಸ್ ಅನ್ನ ನಾವಲ್ಲಿ ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಶ್ವತ್ಥಾಮ ಅನ್ನೋದನ್ನ ನಾವು ಹೇಗೆ ತಕ್ಕೊಳ್ಬೇಕು, ಈ ನೆಲೆಯಲ್ಲಿ ಆ ಪದ್ಯಗಳನ್ನ ನಾನು ಒಡೆದು ಅದರ ವಿವರಗಳನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಆ ಪದ್ಯವನ್ನ ನಾನು ಓದ್ತೇನೆ, 2 ಪದ್ಯಗಳನ್ನ ಮೊದಲಿಗೆ. ಯಾಕೆಂದ್ರೆ ಪದ್ಯವನ್ನ ಓದುದು, ಪದ್ಯಗಳನ್ನ ಓದಿಕೊಂಡು ಅರ್ಥ ಮಾಡ್ಕೊಳ್ಳುವುದು, ಅದರ ಓದಿನ ಮೂಲಕ ಅದರ ಅರ್ಥ ದ್ವಾರಗಳನ್ನ ಓಪನ್ ಮಾಡೋದು ಕೂಡ ಬಹಳ ಮುಖ್ಯವಾದ ನೆಲೆ ಆಗುತ್ತೆ. ಬಹುಶಃ ನಿಮ್ಮ ಪ್ರಾಯೋಗಿಕ ವಿಮರ್ಶೆಯ ಪರಿಕಲ್ಪನೆ ಈ ನಿರ್ದಿಷ್ಟವಾದಂತ ಐ.ಎ. ರಿಚರ್ಡ್ಸ್ ನ ಪ್ರಾಯೋಗಿಕ ವಿಮರ್ಶೆಯ ಮಾದರಿಯನ್ನ ದಾಟುಕೊಂಡು ಅದಕ್ಕಿರ್ತಕ್ಕಂಥ ಅರ್ಥ ಸಾಧ್ಯತೆಗಳನ್ನ ಹುಡ್ಕೊಳ್ಳುವ ನೆಲೆಯಲ್ಲಿ ಈ ಚಿಂತನಾ ಕ್ರಮ ತೆರ್ಕೊಳ್ತದೆ ಅಂತ ನಾನು ಭಾವಿಸ್ತೇನೆ. ಪದ್ಯ ಹೀಗಿದೆ: ನಿಜದೊಳೆ ಭೂಪರೆಂಬರ್ ಅವಿವೇಕಿಗಳಪ್ಪರ್, ಅದಕ್ಕೆ ನೀ ಪಣಿಧ್ವಜ ಕಡುಕೆ ಇದು ಕರ್ಣನನೆ ನಚ್ಚುವೆಯಪ್ಪೊಡೆ, ಯುದ್ಧದೊಳ್ ವೃಷಧ್ವಜನು ಮನ್ ಇಕ್ಕಿ ಗೆಲ್ದ ಅರಿಗನೊಳ್ ತಲೆವಟ್ಟಿದಿರಾಗಿ ನಿಂದು ಸೂತಜ ನಿರಿವಂಗಡ ಪಗೆಯನೇಂಗಳ ಪಟ್ಟಮೆ ಪಾರಿತಿಂಬುಮೆ, ಪಗೆಯನೇಂಗಳ ಪಟ್ಟಮೆ ಪಾರಿತಿಂಬುಮೆ. 1-2 ಪದ್ಯ ಆದ್ಮೇಲೆ ಬರುವ ಮತ್ತೊಂದು ಪದ್ಯ ಬಹಳ ಇಂಪಾರ್ಟೆಂಟ್ ಆದ ಪದ್ಯ. ಅದು ಬೀರಭಟ್ಟವನ್ ಆನಿರೆ, ಬೀರಭಟ್ಟವನ್ ಆನಿರೆ ನೀನ್ ಈ ಸೂತ ಸುತಂಗೆ ಎಡೆಗೊಂಡು ಕೈವಾರದಿಂದ ವಸದಿತ್ತೊಡಂ ಏನಾಯ್ತು, ಎಡೆಗೊಂಡು ಕೈವಾರದಿಂದ ವಸದಿತ್ತೊಡಂ ಏನಾಯ್ತು, ಈ ಕಳನ್ ಇಲ್ಲಿ ಧನಂಜಯ ಕ್ರೂರ ಬಾಣ ಗಣಾವಲಿಯಿಂದ ಅಲ್ಕಾಡಿದೊಡಲ್ಲದೆ ವೈರಿ ಸಂಹಾರ ಚಾಪಮನ್ ಆನ್ ಈ ಸಂಗರದೊಳ್ ಪಿಡಿಯಂಗಡ. 1ನೆಯ ಪದ್ಯ ಪಟ್ಟವನ್ನ ಕಟ್ಟೋದಕ್ಕೆ ಹೊರಟಂತ ಅರಸನನ್ನ, ಯಜಮಾನನನ್ನ ಪ್ರಶ್ನಿಸುವ ಸಂದರ್ಭದಲ್ಲಿ ಆತ ಕಟ್ಟುವ ಪಟ್ಟದ ಗುರುತಿಗೆ ಕಾರಣನಾದ ವ್ಯಕ್ತಿಯನ್ನ 2ನೇ ಸಾಲು ಅವನ ಹೆಸರನ್ನ ಹೇಳುತ್ತೆ. ಆದರೆ ಅವನ ಅಸಾಮರ್ಥ್ಯವನ್ನ ಮಾತಾಡೋದಕ್ಕೆ ಅರ್ಜುನನನ್ನು ಎದುರಿಗೆ ತರುತ್ತೆ. ಕೊಡುತ್ತೆ. ಈ ಹಿನ್ನೆಲೆ ಒಳಗಡೆ
ನಾವು ಆ ಇಡೀ ಪದ್ಯವನ್ನ ಒಡಿಬೇಕಾದ್ರೆ ನಮಗೆ ಆ ಪದ್ಯ ಯಾವ ಸಾಮಾಜಿಕ ಆವರಣದಲ್ಲಿ ಉತ್ಪಾದನೆ ಆಗ್ತದೆ ಎನ್ನುವುದರ ಅರಿವು ಬೇಕಾಗುತ್ತೆ. ಈ ಸಾಮಾಜಿಕ ಆವರಣದ ಅರಿವು ಇಲ್ಲದೆ ಬಹುಶಃ ಈ ಪದ್ಯದ ಕುರಿತಾಗಿ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪದ್ಯವನ್ನ ಕೇವಲ ಒಂದು ಸಾಹಿತ್ಯ ಕೃತಿಯ ಒಳಗಡೆ ಅರ್ಥವನ್ನು ಹುಡುಕುವ ಪ್ರಾಯೋಗಿಕ ವಿಮರ್ಶೆಯ ಮಾದರಿಯನ್ನ ದಾಟಿಕೊಂಡು ಆ ಪಠ್ಯ ಒಂದು ಸಾಮಾಜಿಕ ಆವರಣದ ಜೊತೆಗೆ ಹೊಂದಿರುವ ಸಂಬಂಧವನ್ನ ಗಮನಿಸಿಕೊಂಡು ಆ ಪಠ್ಯದ ಅರ್ಥವನ್ನ ನಾವು ಚರ್ಚೆ ಮಾಡುವುದಾದ್ರೆ ನಮಗೆ ಬೇರೆ ಅನೇಕ ಸತ್ಯಗಳು ಗೋಚರ ಆಗ್ತಾ ಹೋಗ್ತವೆ. ಬರೀ ಮಹಾಭಾರತ ಮಾತ್ರ ಅಲ್ಲ, ಅದು ಪಂಪಭಾರತವಾಗಿ ನಮಗೆ ದಕ್ಕುವ ದಾರಿಗಳು ಓಪನ್ ಆಗ್ತವೆ. ಮೊದಲ ಸಾಲು ಅರಸನನ್ನ ಅವಿವೇಕಿ ಅಂತ ಹೇಳುತ್ತೆ. ನಿಜದೊಳೆ ಭೂಪರೆಂಬರು ಅವಿವೇಕಿಗಳಪ್ಪ. ನಮಗೆ ಮಾತು ಕೇಳ್ತಾ ಇದ್ದ ಹಾಗೆ ಅರಸರನ್ನು ಅವಿವೇಕಿ ಅಂತ ಕರೆದ ಮಾತು ನಮ್ಗೆ ಆಪ್ಯಾಯಮಾನವಾಗಿ ಕಾಣುತ್ತೆ, ನಮಗೆ ತುಂಬಾ ಸಂತೋಷವಾಗಿ ಕಾಣುತ್ತೆ. ಯಾಕೆಂದ್ರೆ ಅರಸರು ಮೂರ್ಖರು ಅಂತ, ಅಧಿಕಾರ ಮೂರ್ಖತನದ್ದು, ಅಧಿಕಾರ ಇರುವವರಿಗೆ ವಿವೇಕ ಇರೋದಿಲ್ಲ, ಅಧಿಕಾರ ಇರುವವರಿಗೆ ಬುದ್ಧಿ ಇರೋದಿಲ್ಲ ಎನ್ನುವ ಈ ಮಾತು ನಮಗೆ ಅತ್ಯಂತ ಆಪ್ಯಾಯಮಾನವಾಗಿ ಪ್ರಭುತ್ವದ ವಿರುದ್ಧ ಆಸ್ಫೋಟವಾಗಿ ಒಂದನೇ ಬಾರಿಗೆ ನಮ್ಮನ್ನ ಸೆಳೆದು ಬಿಡುತ್ತೆ. ನಿಜವಾಗಿಯೂ ಕೂಡ ಭೂಪರು ಅವಿವೇಕಿಗಳು ಅಂತ ಇದನ್ನು ಸಾರ್ವಕಾಲಿಕ ಸತ್ಯ ಎನ್ನುವಾಗಿ ಸ್ವೀಕರಿಸಿ ಬಿಟ್ರೆ ಈ ಪದ್ಯ ಅತ್ಯುತ್ತಮವಾಗಿ ಪ್ರಭುತ್ವದ ವಿರುದ್ಧ ಮಾತಾಡುತ್ತೆ. ಆದ್ರೆ ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಹೀಗೆ ಅರ್ಥ ಮಾಡಿಕೊಂಡ್ರೆ ಈ ಪದ್ಯ ನಮ್ಮದೇ ಆದ ಚರಿತ್ರೆಯ ಬೇರೆ ಆಯಾಮವನ್ನ ತೆರೆದಿಡುತ್ತೆ. ನಿಜದೊಳೆ ಭೂಪರೆಂಬರ್ ಅವಿವೇಕಿಗಳಪ್ಪ. ಆ ಅವಿವೇಕಿಗಳು ಯಾಕೆ ಕೇಳಿದ್ರೆ, ನೀನು ಕರ್ಣನಿಗೆ ಪಟ್ಟ ಕಟ್ತಾ ಇದ್ದೀಯಾ ಅಂತ. ನೀನ್ ಕರ್ಣನಿಗೆ ಪಟ್ಟ ಕಟ್ತಾ ಇರೋದ್ರಿಂದ ಈ ಅವಿವೇಕಿಗಳು ಎನ್ನುವ ಮಾತಿಗೆ ಒಂದು ಸಾಕ್ಷ್ಯ ಸಿಕ್ಕಿದ ಹಾಗಾಯ್ತು. ಭೂಪರು ಅವಿವೇಕಿಗಳು, ವಿವೇಕ ಇಲ್ಲದಿದ್ದವರು, ಆ ವಿವೇಕ ಇಲ್ಲದವರಿಗೆ ವಿವೇಕವನ್ನು ತುಂಬುವ ಜಾಗದಲ್ಲಿ ಇದ್ದವರು, ಅವಿವೇಕವನ್ನ ಗುರುತಿಸುವ ಅಥವಾ ಹೇಳುವ ಅವಕಾಶ ಇದ್ದವರು ಹೇಳಿದ ಮಾತಿ. ನೀವು ಇಡೀ ನಮ್ಮ ಸಾಮಾಜಿಕ ಆವರಣದ ಚಿತ್ರವನ್ನ ಇಟ್ಟುಕೊಳ್ಳದ ಈ ಪದ್ಯ ನಮ್ಗೆ ಅರ್ಥ ಆಗೋದಿಲ್ಲ. ನಿಜದೊಳೆ ಭೂಪರೆಂಬರ ವಿವೇಕಿಗಳಪ್ಪ, ಅದಕ್ಕೆ ನೀನ್ ಪಣಿಧ್ವಜ ಕಡುಕೆ ಇದು ಕರ್ಣನನ್ನೇ ನಚ್ಚುವೆಯ ಪೊಡೆ, ಯುದ್ಧದೊಳ್ಳು ವೃಷಧ್ವಜನು ಮನಿಕ್ಕಿ. ನೋಡಿ, ಇಲ್ಲೆಲ್ಲ ಬರುವ ಮಾತು ಕರ್ಣನಿಗೆ ವಿಶೇಷವಾದ ಗುರುತುಗಳು ಬಳಕೆ ಆಗುವುದಿಲ್ಲ. ಆದರೆ ವೃಷಧ್ವಜ, ಅರಿಗಾದು ಸಮೀಕರಣಗೊಂಡಂತ ಶಬ್ದ ಪ್ರಯೋಗ ಆದ್ರೂ ಕೂಡ ಒಂದು ಅರಸೊತ್ತಿಗೆಯ ನೆಲೆಯಲ್ಲಿರುವ ವ್ಯಕ್ತಿಯ ಜೊತೆಗೆ ಸಮೀಕರಣಗೊಂಡಂತ ಅರ್ಜುನನನ್ನ ಉಲ್ಲೇಖಿಸುವ, ವೃಷಧ್ವಜ ಎನ್ನುವಂತ ಆ ಲಾಂಛನವನ್ನ ಉಲ್ಲೇಖಿಸುವ, ಇವರೆಲ್ಲರನ್ನ ಇರಿದು ಗೆದ್ದಂತವನಿಗೆ ಎದುರಾಗಿ ನೀನು ಪಟ್ಟ ಕಟ್ತಾ ಇರೋದು ಯಾರಿಗೆ ಕೇಳಿದ್ರೆ ಒಬ್ಬ ಸೂತಜನಿಗೆ. ಹಾಗಾಗಿ ಬಹುಮುಖ್ಯವಾಗಿ ಜಾತಿಯ ಉಲ್ಲೇಖವನ್ನ ಜಾತಿಯ ಉಲ್ಲೇಖವನ್ನ ಅರ್ಹತೆಯ ಮಾನದಂಡವಾಗಿ ತಂದು ಅರ್ಹತೆ ಇಲ್ಲದ ವ್ಯಕ್ತಿಗೆ, ಹುಟ್ಟಿಲ್ಲದ ವ್ಯಕ್ತಿಗೆ ನೀನ್ ಪಟ್ಟ ಕಟ್ತಾ ಇದೆಯಲ್ಲಪ್ಪ ಸೂತಜ, ನೀನ್ ಪಟ್ಟ ಕಟ್ಟಿದ ಈ ಮನುಷ್ಯ ಹೋಗಿ ಅಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯವಾ? ಪಟ್ಟವೇ ಹೋಗಿ ವಿರೋಧಿಯನ್ನ ಗೆಲ್ಲೋದಕ್ಕೆ ಸಾಧ್ಯವೇ? ಪಗೆಯ ನೇಮಗಳ ಪಟ್ಟಮೆ ಪಾರಿ ತಿಂಬುವೆ ಅಲ್ಲಿ ಹೇಳದೆ ಇರುವ ಬಹುಮುಖ್ಯವಾದ ಮಾತು. ನಿಮಗೆ ಆ ಮಾರ್ಕ್ಸ್ವಾದಿ ಚಿಂತನೆಯ ನಡುವೆ ಬೇರೆ ಮ್ಯಾಶರೆಯನ್ನ ಗಮನಿಸೋದಾದ್ರೆ ಆತ ಹೇಳುವ ಬಹುಮುಖ್ಯವಾದ ಮಾತು, ಒಂದು ಪಠ್ಯ ಏನ್ ಹೇಳಿದೆ ಅನ್ನೋದು ಮುಖ್ಯ ಅಲ್ಲ, ಅದು ಏನ್ ಹೇಳದೆ ಖಾಲಿಯಾಗಿ ಉಳಿಸಿದೆ ಅಂತ. ಇಲ್ಲಿ ಪದೇನೇಮ್ಗಳ ಪಟ್ಟಮೆ ಪಾರಿ ತಿಂಬುವೆ ಎನ್ನುವಂತ ಪ್ರಶ್ನಾರ್ಥಕವಾದಂತ ಆ ಅಶ್ವತ್ಥಾಮನ ಮಾತು ಅಲ್ಲಿ ಯಾವುದೋ ಒಂದು ಖಾಲಿ ಇದೆ ಅನ್ನೋದನ್ನ ಮಾತಾಡ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಒಂದು ಮಾತು ಬರುತ್ತೆ. ಸೂತಜ ನಿರಿವಂಗಡ, ಸೂತಜ ಜಾತಿಯಲ್ಲಿ ಕೆಳಗ ಜಾತಿಯವನು, ಸೂತನಾದವನು, ಶೂದ್ರನಾದವನು ಹೋಗಿ ಯುದ್ಧ ಮಾಡೋದಕ್ಕೆ ಸಾಧ್ಯವೇ? ಕಟ್ಟಿರುವ ಪಟ್ಟವೇ ಹೋಗಿ ಯುದ್ಧ ಮಾಡ್ತದೆಯೇ ಎನ್ನುವ ಮೂಲಭೂತವಾದ ಪ್ರಶ್ನೆಯನ್ನ ಹಾಕ್ತಾ ಇರುವಂತಹ ವ್ಯಕ್ತಿ ಸಾಮಾಜಿಕವಾದಂತ ವ್ಯವಸ್ಥೆಯಲ್ಲಿ ಮೇಲ್ತುದಿಯಲ್ಲಿರುವವನು, ನಿರಾಕರಿಸ್ತಾ ಇರುವುದು, ಅರ್ಹತೆಯನ್ನ ನಿರಾಕರಿಸ್ತಾ ಇರುವುದು ಕೆಳತುದಿಯಲ್ಲಿದ್ದವನನ್ನ ಎನ್ನುವುದನ್ನ ಅರ್ಥ ಮಾಡಿ ನೀವು ಇಡೀ ವರ್ಣ ವ್ಯವಸ್ಥೆಯ ಧ್ವನಿಯಾಗಿ ಯಾರಿಗೆ ಅರ್ಹತೆ ಇದೆಯೋ, ಯಾರಿಗೆ ಹುಟ್ಟಿನ ಅರ್ಹತೆ ಇದೆಯೋ ಅವರೆಲ್ಲರನ್ನ ಬಿಟ್ಟು ನಮಗೆ, ನಾನು ಹೇಳ್ತಾ ಇರುವ ಈ ಮಾತಿಗೆ ನಿಮಗೆ ಕಾವ್ಯದ ಉದ್ದಕ್ಕೂ ಪುರಾವೆ ಸಿಗ್ತಾ ಹೋಗುತ್ತೆ.
ಕರ್ಣ ಸತ್ತಾಗ ಕರ್ಣನಿಗಾಗಿ ಹಳಹಳಿಸಿ ಸಂಧಿಯ ಪ್ರಸ್ತಾಪವನ್ನ ಕೃಪಾಚಾರ್ಯ ಮಾಡಿದಾಗ ನೀನಿದಾವುದು ಮಾತಾಗಿ ಮಾತಾಡ್ತಾ ಇದ್ದೀಯಾ, ನೀನು ಕರ್ಣನನ್ನ ತಂದು ಇರಿಸುವುದಾದ್ರೆ ನಾನು ಸಂಧಿಯನ್ನು ಮಾಡ್ಕೋತೇನೆ ಅಂತ ಹೇಳುವ ದುರ್ಯೋಧನನಿಗೆ ಇದೇ ಅಶ್ವತ್ಥಾಮ ಕುಲಬಲ ಧೈರ್ಯಯುತರೆಲ್ಲರನ್ನೂ ಬಿಟ್ಟು ಆ ಅಂಬನಿಗಾಗಿ, ಆ ಸೂತನಿಗಾಗಿ, ಕುಲ ಇಲ್ಲದವನಿಗಾಗಿ ಹಳಹಳಿಸ್ತಾ ಇರುವ ಆತ ನನ್ನ ಕುರಿತಂತೆ ಏನ್ ಮಾತಾಡ್ತಾನೆ ಅಂತ ಹೇಳಿದ್ರೆ, ನೀನು ಅಂಬಿಗನೊಳಾದಿದು ಅಂಬಿಗನೊಳಾದುದು ಋಣ ಸಂಬಂಧಂ, ಇದನ್ನು ಯಾರಿಗೂ ಕೂಡ ತೆಗಿಲಿಕ್ಕಾಗೋದಿಲ್ಲ ಅಂತ ಮತ್ತೆ ಪುನಃ ಜಾತಿಯ ಉಲ್ಲೇಖವನ್ನ ಮಾಡ್ತಾ ಹೋಗುವುದನ್ನ ನೀವು ಉದ್ದಕ್ಕೂ ಗಮನಿಸ್ತಾ ಹೋಗ್ತೀವಿ. ಕರ್ಣನ ವ್ಯಕ್ತಿತ್ವವನ್ನ ಇಟ್ಟುಕೊಂಡು ಪಂಪ ಇಡೀ ನೆಲದ ಈ ಜಾತಿಯ ಹಿನ್ನೆಲೆಯ ವ್ಯಾಖ್ಯಾನ ಅಪವ್ಯಾಖ್ಯಾನವನ್ನ ತುಂಬಾ ಸೊಗಸಾಗಿ ಕಟ್ತಾ ಹೋಗ್ತಾನೆ. ತಂದೆಯ ತರುವಾಯ ಹೊಣೆಯನ್ನ ಹೊತ್ತುಕೊಂಡು ನಿರ್ವಹಿಸುವ ಅಶ್ವತ್ಥಾಮ ಅದರ ಮುಂದುವರಿಕೆಯ ಭಾಗವಾಗಿ ಬರ್ತಾನೆ. ಹಾಗಾಗಿ ಈ ಮಾತನ್ನ ನಿಜದೊಡೆ ಭೂಪರೆಂಬರ್ ಅವಿವೇಕಗಳಪ್ಪರೆ ಎನ್ನುವ ಮಾತನ್ನ ಮಾತಾಡ್ತಾ ಇರುವ ಮನುಷ್ಯ ಸಾಮಾಜಿಕ ಹೈರಾರ್ಕಿಯಲ್ಲಿ ಏನಿ ಶ್ರೇಣಿಯಲ್ಲಿ ಮೇಲ್ತುದಿಯಲ್ಲಿರುವವನೇ ಹೊರತು ಕೆಳತುದಿಯಲ್ಲಿರುವವನಲ್ಲ. ನಮಗೆ ಅಧಿಕಾರದಲ್ಲಿ ಪಾಲು ಸಿಗಲಿಲ್ಲ ಎನ್ನುವಂತ ಅಧಿಕಾರ ವಂಚಿತರು ಹೇಳುವಂತ ಬಂಡಾಯಕ್ಕೂ, ಮಾತಾಡುವ ಬಂಡಾಯಕ್ಕೂ, ಅರಸೊತ್ತಿಗೆಯನ್ನು ಪ್ರಶ್ನಿಸುವ ಪ್ರಶ್ನೆಗೂ, ಅಧಿಕಾರವನ್ನ ಅದಾಗಲೇ ಅನುಭವಿಸಿದವರು ಇನ್ನೊಬ್ಬರಿಗೆ ಅಧಿಕಾರವನ್ನ ಕೊಡುವ ಸಂದರ್ಭದಲ್ಲಿ ಇದನ್ನು ಪ್ರಶ್ನಿಸುವುದಕ್ಕೂ ವ್ಯತ್ಯಾಸ ಇದೆ. ನಾವು ಬಂಡಾಯ ಅಥವಾ ಪ್ರಗತಿಪರ ಆಶಯದ ಮಾತುಗಳು ಅಂತ ಆಯ್ದುಕೊಳ್ಳುವ ಸಂದರ್ಭದಲ್ಲಿ ಮಾತನ್ನ ಯಾವ ಪಾತ್ರ ಮಾತಾಡ್ತಾ ಇದೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದು ಒಂದು ಸಾಂಪ್ರದಾಯಿಕ ವಾಯ್ಸಿನ ಮಾತೆ ಹೊರತು ಪ್ರಗತಿಪರವಾದ ಬಂಡಾಯ ಮಾದರಿ ಅಲ್ಲ. ಇದು ಅವಕಾಶವನ್ನ ಕೊಡುವ ಸಂದರ್ಭದಲ್ಲಿ ತಾನು ಒಪ್ಪದ ಅಥವಾ ತಾನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಂತ ವ್ಯವಸ್ಥೆಯ ಬದಲಾವಣೆಯನ್ನ ಕುರಿತು ವ್ಯಕ್ತಪಡಿಸ್ತಾ ಇರುವಂತಹ ಪ್ರತಿಕ್ರಿಯೆಯ ಹೊರತು ವ್ಯವಸ್ಥೆಯನ್ನ ತಪ್ಪಾಗಿ ನಿರ್ವಹಿಸ್ತಾ ಇರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇರುವ ಪ್ರತಿಕ್ರಿಯೆ ಹೊರತು ಇಲ್ಲದೆ ಇರುವವರಿಗೆ, ವಂಚಿತರಿಗೆ ಅವಕಾಶವನ್ನ ಆಗ್ರಹಿಸುವಂತ ಸಾಮಾಜಿಕ ಇತ್ಯಾತ್ಮಕ ಗುರುತುಗಳಿರುವಂತ ಬಂಡಾಯ ಇದು ಅಲ್ಲ. ಆ ಹಿನ್ನೆಲೆ ಒಳಗಡೆ ನಮ್ಮ ವಿಮರ್ಶೆ ಇದನ್ನ ತಪ್ಪಾಗಿ ವ್ಯಾಖ್ಯಾನಿಸಿದ ಉದಾಹರಣೆಯೇ ಆಗಿ ನಮ್ಗೆ ಕಾಣಿಸ್ತದೆ ಹೊರತು ಬದಲಾಗಿ ಈ ಪಠ್ಯದ ಒಳಗಿರುವ ಸಾಮಾಜಿಕ ಆವರಣದ ಕುರಿತಾದ ನಿರೂಪಣೆಯನ್ನ ನಮ್ಮ ಓದುಗಳು ಬಹುವಾಗಿ ಗುರುತಿಸಲಿಲ್ಲ ಎನ್ನುವುದನ್ನ ಉಲ್ಲೇಖಿಸುವುದಕ್ಕಾಗಿ ಈ ಪದ್ಯವನ್ನು ನಾನು ವಿಶೇಷವಾಗಿ ಆಯ್ದುಕೊಂಡು. ನಿಜವಾಗಿಯೂ ಕೂಡ ಭೂಪರು ಅವಿವೇಕಿಗಳು. ಅದಕ್ಕಾಗಿ ನೀನು ಕರ್ಣನಿಗೆ ಪಟ್ಟ ಕಟ್ತಾ ಇದ್ಯಾ. ನೀನು ಕರ್ಣನನ್ನ ನಂಬಿಕೊಂಡು ಪಟ್ಟವನ್ನ ಕಟ್ತಿ ಅಂತ ಆದ್ರೆ ಅಂಥ ವೃಷಧ್ವಜನನ್ನ, ಆ ಭೀಷ್ಮನನ್ನ, ಆ ದ್ರೋಣರನ್ನ ಯಾರೋ ಒಬ್ಬನನ್ನು ಗುರುತಿಸ್ತಾನೆ, ಅಂತ ಮಹಾರಥಿಕರನ್ನ ಎದುರಿಸಿ ಗೆದ್ದಂತ ಅನಿಗನ ಜೊತೆಯಲ್ಲಿ ತಲೆಮಟ್ಟು ಇದಿರಾಗಿ ತಲೆ ಕೊಟ್ಟು ಅವರಿಗೆ ಮುಖಾಮುಖಿಯಾಗಿ ನಿಲ್ಲುವ ಸಾಮರ್ಥ್ಯ ಅದು ಈ ಸೂತಜನಿಗೆ ಎಲ್ಲಿದೆ ಅಂತ. ನೀವು ಕರ್ಣ ತನ್ನ ಶಸ್ತ್ರವಿದ್ಯಾ ಪ್ರದರ್ಶನವನ್ನ ಮಾಡಿ ಅರ್ಜುನನನ್ನ ನೇರವಾಗಿ ಸ್ಪರ್ಧೆಗೆ ಆಹ್ವಾನಿಸಿದ ಸಂದರ್ಭದಲ್ಲಿ ಇದೇ ಕೃಪ ಮತ್ತು ದ್ರೋಣ, ಈ ಅಶ್ವತ್ಥಾಮನ ತಂದೆ ದ್ರೋಣ, ಈ ಅಶ್ವತ್ಥಾಮನ ಮಾವ ಕೃಪಾಚಾರ್ಯ ಇಬ್ಬರು ಸೇರಿ ಕರ್ಣನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆವುದು ಸಮಕಟ್ಟು ನಿನಗಂ ಅರ್ಜುನಂಗಂ, ಅರ್ಜುನನಿಗೂ ಕೂಡ ನಿನಗೂ ಎಲ್ಲಿಯ ಸಮಾನತೆ ಅಂತ. ಈ ಸಮಾನತೆಯ ಇಡೀ ಪ್ರಶ್ನೆ ಬಹುಮುಖ್ಯವಾಗಿ ಸಾಮಾಜಿಕ ನೀತಿ ಸಂಹಿತೆಯಾದಂತ ಜಾತಿಯ ನೆಲೆಯಲ್ಲೇ ಬರ್ತದೆ ಅನ್ನೋದನ್ನ ಪಂಪ ಬಹಳ ಸೂಕ್ಷ್ಮವಾಗಿ ನಮ್ ಗಮನಕ್ಕೆ ತರ್ತಾನೆ. ಅದರ ಎಳೆಯನ್ನ ಹಿಡ್ಕೋತ ಬಂದ ಹೋದ್ರೆ ನಿಮಗೆ ತಂದೆಯ ತರುವಾಯದಲ್ಲಿ ಆ ಜವಾಬ್ದಾರಿಯನ್ನು ಎತ್ತುಕೊಂಡು ನಿರ್ವಹಿಸುವ ಅಶ್ವತ್ಥಾಮ ಇಲ್ಲಿ ಸಿಗ್ತಾನೆ. ಈ ಅಶ್ವತ್ಥಾಮನಾಗಲಿ ದ್ರೋಣನಾಗಲಿ ಎಂದೂ ಕೂಡ ಭೀಷ್ಮನಿಗೆ ಪಟ್ಟ ಕಟ್ಟುವಾಗ, ದ್ರೋಣನಿಗೆ ಪಟ್ಟ ಕಟ್ಟುವಾಗ, ಆ ತರುವಾಯದಲ್ಲಿ ಶಲ್ಯನಿಗೆ ಪಟ್ಟ ಕಟ್ಟುವಾಗ ಈ ತರದ ಅವಿವೇಕಿಗಳು ಅರಸನನ್ನ ಅವಿವೇಕಿ ಎನ್ನುವ ಹಾಗೆ ಜರಿಯೋದಿಲ್ಲ. ಜನಸಾಮಾನ್ಯರ ಪ್ರತಿನಿಧಿಯ ಹಾಗೆ ನಾವು ಗಮನಿಸಬಹುದಾದ ಅಥವಾ ಸಾಮಾಜಿಕ ಏಣಿ ಶ್ರೇಣಿಯಲ್ಲಿ ತಳತುದಿಗೆ ತೆರೆದವನು ಎನ್ನುವಂತೆ ಪದೇ ಪದೇ ಈ ಮೇಲ್ಜಾತಿಯ ಮನಸ್ಸುಗಳಿಂದ ಮೀಂಗೊಲಿಗ, ಸೂತಜ, ಸೂತ, ಕುಲಹೀನ, ಕುಲ ಇಲ್ಲದವನು ಎನ್ನುವಂತೆ ಗುರುತಿಸಲ್ಪಡ್ತಾ ಬರುವಂತ ಕರ್ಣನಿಗೆ ಪಟ್ಟ ಕಟ್ಟುವ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕಾಗುತ್ತೆ. ಅದಲ್ಲದೆ ಹೋದಲ್ಲಿ ನಮಗೆ ಮಹಾಭಾರತದ
ಕತೆ ಮಾತ್ರ ಕಣ್ಣೆದುರು ಬರ್ತದೆ ಹೊರತು ನಮ್ಮ ಭಾರತ, ನಾವು ಬದುಕಿರುವ ಭಾರತ, ನಾವು ಬದುಕ್ತಾ ಇರುವಂತ ಭಾರತ ನಮಗೆ ಅರ್ಥ ಆಗೋದಿಲ್ಲ. ಇದು ಮಹಾಭಾರತಕ್ಕೆ ನಿಂತು ಹೋಗಲಿಲ್ಲ, ಇದು ಮತ್ತೂ ಮುಂದುವರೆದು ಬಂದಿದೆ. ನೀವು ಬಹುಶಃ ಮಿಲ್ಲರ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಈ ಸಾಮಾಜಿಕ ನ್ಯಾಯವನ್ನ ಅವರು ಕೊಡೋದಕ್ಕೆ ಹೊರಟಾಗ, ತಳ ಸಮುದಾಯಗಳಿಗೆ ಈ ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ ಹೊರಟಾಗ ಯಾರು ರಾಜೀನಾಮೆ ಪತ್ರವನ್ನು ಬರೆದು ಎದುರಿಗಿಟ್ರು ಅನ್ನೋದನ್ನ ನೀವು ಚರಿತ್ರೆಯನ್ನು ಓದಿದ್ರೆ ಅರ್ಥ ಆಗುತ್ತೆ. ಈ ರೀತಿಯ ಪ್ರತಿಕ್ರಿಯೆಗಳು, ಪ್ರತಿಭಟನೆಗಳು ಇವತ್ತು ಅವತ್ತು ಮಾತ್ರ ನಡೆದದ್ದಲ್ಲ, ಆ ನಂತರವೂ ನಡೆದಿದ್ದಾವೆ. ಕನ್ನಡ ಮತ್ತು ಭಾರತದ ಒಟ್ಟು ಸಂದರ್ಭದಲ್ಲಿ ಈ ಪ್ರತಿಕ್ರಿಯೆಗಳು ಇವತ್ತೂ ಕೂಡ ನಡೀತಾ ಇರುವುದರಿಂದಾಗಿ ಒಂದರ್ಥದಲ್ಲಿ ಪಂಪ ಕೊಡುವ ಈ ತೆರದ ಇತಿಹಾಸದ ಒಂದು ಮಾದರಿಯಾಗಿ ಗುರುತಿಸೋದಕ್ಕೆ ಈ ಪದ್ಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಅದರ ಮುಂದುವರಿದ ಪದ್ಯವನ್ನ 43ನೇ ಪದ್ಯವನ್ನ ಇಟ್ಟುಕೊಂಡಿದ್ದು ಇದನ್ನ ವಿವರಿಸುವುದಕ್ಕಾಗಿ. ಅಲ್ಲಿ ಮಾತು ಬರ್ತದೆ, ಅದೇ ಅಶ್ವತ್ಥಾಮ ಹೇಳ್ತಾನೆ, ಬೀರವಟ್ಟಮನ್ ಆನಿರೆ ನೀನ್ ಈ ಸೂತ ಸುತಂಗೆ. ಅಲ್ಲಿ ಅವಧಾರಣೆಗಳನ್ನ ಗಮನಿಸಿಕೊಳ್ಬೇಕು. ಇರೆ ನಾನು ಇರಬೇಕಾದ್ರೆ ನೀನು ಈ ಸೂತ ಸುತಂಗೆ. ನನ್ನ ಅಬ್ಸೆನ್ಸ್ ಅಲ್ಲಿ ನಾನು ಇಲ್ಲದೆ ಹೋದ ಸಂದರ್ಭದಲ್ಲಿ ಮಾತ್ರ ಅವಕಾಶ ಹೊರತು ನಾನಿರುವಾಗ ಆನಿರೆ. ಈ ನಾನು ಎನ್ನುವ ಶಬ್ದ ಜಾತ್ಯಸ್ಥರ ಬಾಯಲ್ಲಿ ಪಂಪನ ಭಾರತದಲ್ಲಿ ಮತ್ತೆ ಮತ್ತೆ ಬರುತ್ತೆ. ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಸತ್ಯಂತಪ ಋಷಿಗಳ ವೃತ್ತಾಂತವನ್ನು ಪಂಪ ತರ್ತಾನೆ, ಕೃಷ್ಣನ ಬಾಯಲ್ಲಿ ಹೇಳಿಸುವಂತ ಕತೆ. ಅಲ್ಲಿ ಈ ದುರ್ಯೋಧನ ಸತ್ಯಂತಪ ಋಷಿಗಳಿಗೊಂದು ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ಕರ್ಣನಿಗೆ ಮೊದಲ ಮನೆಯನ್ನ ಕೊಟ್ಟು ಅವರಿಗೆ ಏರೋದಕ್ಕೆ ಹೇಳಿದಾಗ ಕರ್ಣನ ಹೊರ ಹೋಗೋದಕ್ಕೆ ಹೇಳಿ ಸತ್ಯಂತಪ ಋಷಿಗಳಿಗೆ ದುರ್ಯೋಧನ ಹೀಗೆ ಕೇಳಿದ ಅಂತ ಹೇಳಿ ಪಂಪನ ಕೃಷ್ಣ ಕರ್ಣನಿಗೆ ಹೇಳುವ ಅವನ ಜನ್ಮ ವೃತ್ತಾಂತದ ಸಂದರ್ಭದಲ್ಲಿ ಉಲ್ಲೇಖಿಸ್ತಾನೆ. ಆನಿರೆ ನೀವಿದೇಕದ ಹೇಗೈದಿರೋ ಮೀಂಗುಲಿಗಂಗೆ. ದುರ್ಯೋಧನ ಕೇಳುವ ಮಾತು, ನಾನಿರ್ಬೇಕಾದ್ರೆ ನೀವು ಯಾಕೆ ಈ ಮೀಂಗುಲಿಗನಿಗೆ ಮೊದಲ ಮನೆಯನ್ನ ಕೊಟ್ರಿ ಅಂತ. ನಾನು ಜಾತಿ ವ್ಯವಸ್ಥೆಯ ಮೇಲ್ತಿದುದಲ್ಲಿರುವ ನಾನುಗಳು ಇರ್ಬೇಕಾದ್ರೆ ಅರಸನಿಗೆ ಬೇರೆ ಚಾಯ್ಸೇ ಇಲ್ಲ ಎನ್ನುವ ಹಾಗೆ ಮಾಡಿಟ್ಟಿರತಕ್ಕಂತ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯ ಬದಲಾವಣೆಗೆ ಕೊಟ್ಟಿರುವಂತ ಪ್ರತಿಕ್ರಿಯೆ. ಈ ವ್ಯವಸ್ಥೆ ಹೀಗೆ ಇರಬೇಕು, ಈ ವ್ಯವಸ್ಥೆ ಬದಲಾಗ್ತಾ ಹೋದ್ರೆ ಅದನ್ನು ಬಂದು ದೇವರೇ ಬಂದು ರೀಇನ್ಸ್ಟೇಟ್ ಮಾಡ್ತಾನೆ ಎನ್ನುವಂತ ಕಥನಗಳು, ಪುರಾಣಗಳು ನಮ್ಮ ಎದುರು ಇರಬೇಕಾದ್ರೆ ಎಲ್ಲೋ ಅಪ್ಪಿತಪ್ಪಿ ಅದಕ್ಕೆ ವ್ಯತ್ಯಾಸಗಳಾದ್ರೆ ಉರಿದು ಬೀಳುವ ಸಾಮಾಜಿಕ ನ್ಯಾಯದ ಅವಕಾಶಗಳಿಗೆ ಪ್ರತಿಯಾಡುವ ಸಾಂಪ್ರದಾಯಿಕ ಮನಸ್ಸುಗಳ ಹಳವಂಡತನ ಮಾತು ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿ ಪ್ರತಿಫಲಿತ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆ 43ನೇ ಪದ್ಯವನ್ನು ನಾನು ನಿಮಗೆ ಇಡಿಯಾಗಿ ಓದಿ ಹೇಳಿದ್ರೆ, ನಾನು ಬಹುಶಃ ಮಿಲ್ಲರ್ ಕಮಿಷನ್ಗೆ ಸಂಬಂಧಪಟ್ಟಾಗ ಹೇಳಿದ ಮಾತು ನಿಮಗೆ ಬಹಳ ಚೆನ್ನಾಗಿ ಅಲ್ಲಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಗಮನಿಸಿ. ಬೀರಭಟ್ಟವನ್ ಆನಿರೆ ನೀನೀ ಸೂತ ಸುತಂಗೆ ಎಡೆಗೊಂಡು ಕೈವಾರದಿಂದ ಒಸೆದು ಇತ್ತೊಡಂ ಏನಾಯ್ತು, ನೀನ್ ಕೊಟ್ರೇನಾಯ್ತು, ಅದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಅಂತ. ನೋಡಿ, ಭಾರತದ ಯುದ್ಧದ ಒಳಗಡೆ ಭೀಷ್ಮನಿಗೆ ಪಟ್ಟ ಕಟ್ಟಲಾಗಿದೆ, ದ್ರೋಣನಿಗೆ ಪಟ್ಟ ಕಟ್ಟಲಾಗಿದೆ. ಇವರಿಗೆಲ್ಲರಿಗೂ ಕೂಡ ಸಾಮಾಜಿಕ ವಲಯದ ಜಾತಿ ಶ್ರೇಷ್ಠತೆಯ ಆ ಕಿರೀಟ ಇದೆ. ಆ ಕಿರೀಟ ಇದ್ದವರು ಸೋತಿದ್ದಾರೆ, ಸತ್ತಿದ್ದಾರೆ. ಆದ್ರೆ ಆ ಸತ್ತದಕ್ಕೆ ಕಾರಣವನ್ನ ಕುಲ ಹೇಳ್ತಾ ಇಲ್ಲ, ಜಾತಿಯನ್ನ ಉಲ್ಲೇಖಿಸಲಾಗ್ತಾ ಇಲ್ಲ. ಆದ್ರೆ ತಳಜಾತಿಗೆ ಸೇರಿದ ವ್ಯಕ್ತಿಗೆ ಸೇನೆಯಲ್ಲಿಯ ಜವಾಬ್ದಾರಿಯನ್ನು ಕೊಡ್ತಾ ಇದ್ದ ಹಾಗೆ ಆ ಜವಾಬ್ದಾರಿಯನ್ನು ಕೊಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ನಾನು ಇರಬೇಕಾದ್ರೆ ನೀನು ಈ ಅಲ್ಲಿ ಮತ್ತೆ ಪುನಃ ಅವನ ಹೆಸರನ್ನೇ ಹೇಳೋದಿಲ್ಲ. ಮೊದಲ ಪದ್ಯದ 2ನೇ ಸಾಲಿನಲ್ಲಿ ಕರ್ಣ ಎನ್ನುವುದು ಉಲ್ಲೇಖ ಆಗುತ್ತೆ, ಮತ್ತುಳಿದಂತೆ ಕರ್ಣ ಎನ್ನುವ ಶಬ್ದವೂ ಉಲ್ಲೇಖ ಆಗೋದಿಲ್ಲ. ಮತ್ತೆ ಮೂಲಭೂತವಾಗಿ ಉಲ್ಲೇಖ ಆಗುವುದು ಜಾತಿ. ಮನುಷ್ಯನನ್ನು ಗುರುತಿಸುವುದೇ ಜಾತಿಯ ಮೂಲಕ. ಪಂಪನ ಕರ್ಣ ಕೇಳ್ತಾನೆ, ಕುಲಮನೆ ಮುನ್ನ ಮುಗ್ಗಡಿಪಿರೆಂಗಳ ನಿಮ್ಮ ಕುಲಗಳ ಅಂತೂ ಮಾರುಮಲವನ್ನ ನಟ್ಟಿ ತಿಂಬುವೆ ಕುಲಂ ಅಲ್ತು. ಆ ಪದ್ಯ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಕುಲವನ್ನೇ ಮೊದಲು ಉಲ್ಲೇಖಿಸುವ ಬಸವಣ್ಣನಲ್ಲಿ ಒಂದು ಮಾತು ಬರುತ್ತೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಆಗ್ರಹಪೂರ್ವಕವಾದ ಬಸವಣ್ಣನ ಮಾತು. ಹಾಗೆ ಇಲ್ಲದ ಸಮಾಜವನ್ನ ಕುರಿತಾದ ಮಾತು.
ಇವನ್ ಯಾರು ಮನುಷ್ಯನನ್ನ ಅವನ ಹುಟ್ಟಿನಿಂದ ಸಾಯುವ ತನಕ ಅಳೆಯುವ ಮಾಧ್ಯಮವಾಗಿ, ಮಾಪಕವಾಗಿ ಜಾತಿಯೇ ಬಳಕೆಯಾದಂತ ಸಾಮಾಜಿಕ ಆವರಣದಲ್ಲಿ ಅದರ ಫಲಾನುಭವಿಗಳು ಹೇಗ್ ಮಾತಾಡ್ತಾ ಬಂದ್ರು ಮತ್ತೆ ಹೇಗ್ ಮಾತಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಉದಾಹರಣೆಯಾಗಬಹುದಂತ ಸಾಲುಗಳೇ. ವೀರಭಟ್ಟವನ ನೀರೆ ನೀನೀ ಸೂತ ಸುತಂಗೆ ಎಡೆಗೊಂಡು ಕೈವಾರದಿಂದ ಹೊಸದಿತ್ತೊಳಂ. ಏನಾಯ್ತು? ಕೊಟ್ರೆ ಏನಾಯ್ತಪ್ಪ? ಈ ಕಳಂ ಇಲ್ಲಿ ಧನಂಜಯ ಕ್ರೂರ ಗಣ ಪೂರ್ವ ಬಾಣಗಣಾವಳಿಯಿಂದ ಅಲ್ಕಾಡಿದೊಡಲ್ಲದೆ, ಇಲ್ಲಿ ಧನಂಜಯ ಕ್ರೂರ ಬಾಣಗಣಾವಳಿಯಿಂದ ಅಲ್ಕಾಡಿದೊಡಲ್ಲದೆ ವೈರಿ ಸಂಹಾರ ಕಾರಣ ಚಾಪಮನ್ ಆನ್ ಈ ಸಂಗರದೊಳೆ ಪಿಡಿಎಂಗಳ. ವೈರಿ ಸಂಹಾರ ಕಾರಣವಾಗುವ ಈ ಚಾಪವನ್ನ ನಾನು ಎಲ್ಲಿವರೆಗೆ ಹಿಡಿಯೋದಿಲ್ಲ ಅಂತ ಹೇಳಿದ್ರೆ, ಈ ದುಷ್ಟ ಕರ್ಣ ದುಷ್ಟ ಆದದ್ದು ಯಾಕೆ ಕೇಳಿದ್ರೆ, ಅವನಿಗೆ ದುರ್ಯೋಧನ ಪಟ್ಟ ಕಟ್ತಾ ಇದ್ದ. ದುರ್ಯೋಧನ ಪಟ್ಟವನ್ನ ಕಟ್ತಾ ಇರುವ ಜಾತಿಯಲ್ಲಿ ಕೆಳಸ್ತರಕ್ಕೆ ಸೇರಿರುವ ಕರ್ಣನನ್ನ ಯಾವ ಬೇರೆ ಉಲ್ಲೇಖಗಳು ಇಲ್ಲದೆ ನೇರವಾಗಿ ಅವನನ್ನು ದುಷ್ಟ, ಖಳ ಎನ್ನುವ ಹಾಗೆ ಅಶ್ವತ್ಥಾಮ ಕರೀತಾ ಇದ್ದಾನೆ. ಒಬ್ಬ ತಳಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅವನು ಬೈಗುಳವನ್ನ ನಿರಾಯಾಸವಾಗಿ ಮೇಲ್ಜಾತಿಯ ತುದಿಯಲ್ಲಿರುವ ಅಶ್ವತ್ಥಾಮನಿಂದ ಇಲ್ಲಿ ಪಡಿತಾ ಇದ್ದಾನೆ ಅನ್ನೋದನ್ನ ಗಮನಿಸಿ, ನನಗೆ ಕೊಡಬೇಕಾದ್ದನ್ನ ಅವನಿಗೆ ಕೊಡ್ತೀಯ ಅಂತ ಹೇಳಿದ್ರೆ, ಕೊಟ್ರೆ ಏನಾಯ್ತು? ಫಲಿತ ಕೂಡ ಚೆನ್ನಾಗಿರೋದಿಲ್ಲ. ನಾವು ಅದನ್ನು ಪಡಿಲಿಕ್ಕಾಗದೆ ಹೋದಾಗ, ಈ ಸಾಮಾಜಿಕ ಸಾಂಪ್ರದಾಯಿಕ ಮನಸ್ಸುಗಳು ತಮ್ಮ ಮಾತುಗಳು ನಡೆಯಲಿಲ್ಲ ಅಂತ ಹೇಳಿದಾಗ ಅವರು ವಿನಾಶವನ್ನ ಹಾರೈಸುವ, ಹಾಳಾಗಿ ಹೋಗ್ಲಿ ಅಂತ ಹೇಳುವ ಆ ಸಾಂಪ್ರದಾಯಿಕ ಬುದ್ಧಿಯ ಯಥಾವತ್ ನಕಲು ನಮ್ಗಿಲ್ಲಿ ಗೋಚರ ಆಗುತ್ತೆ. ಈ ಕಳನಲ್ಲಿ ಧನಂಜಯ ಕ್ರೂರ ಬಾಣಗಣಾವಳಿಯಿಂದ ಅಳ್ಕಾಡಿದೊಡಲ್ಲದೆ ವೈರಿ ಸಂಹಾರ ಕಾರಣವಾದಂತ ಈ ಚಾಪವನ್ನ, ತನ್ನ ಚಾಪ ವೈರಿ ಸಂಹಾರ ಕಾರಣ. ನನ್ನ ಚಾಪ ಏನಿದೆ, ತನ್ನ ಬಿಲ್ ಏನಿದೆ ಅದು ಅಪೂರ್ವವಾದ್ದು, ತನ್ನ ಬಾಣ ಏನಿದೆ ಅದು ಶ್ರೇಷ್ಠವಾದ್ದು. ನಿಮಗೆ ಹಿಂದೆ ಈ ಪದ್ಯಕ್ಕೆ ಒಂದು 4 ಪದ್ಯಗಳ ಹಿಂದೆ ಈ ಅಶ್ವತ್ಥಾಮ ಹೇಳ್ತಾನೆ, ನಾನು ಹಿಡಿಯುವ ಬಿಲ್ಲೆ, ಎಮ್ಮ ಪಿಡಿಯುವ ಬಿಲ್ಲೆ ಅವರು ಕೊಟ್ಟಿರೋದು. ಯಾರು? ಭಾರ್ಗವ ಪರಶುರಾಮ ಕೊಟ್ಟಿರುವುದು. ನಮ್ಮ ಅಂಬುಗಳೇ ಅವರು ಕೊಟ್ಟ ನಲ್ಲಂಬುಗಳು. ಹಾಗಿರ್ಬೇಕಾದ್ರೆ ಅವರ ವೈರಿಗಳ ಹಾಗೆ ಇರುವಂತ ವಿರೋಧಿಗಳ ಹೆಸರೇ ಉಳಿಯದ ಹಾಗೆ ನಾನು ಸಂಪೂರ್ಣವಾಗಿ ನಾಶಪಡಿಸ್ತೇವೆ ಎನ್ನುವುದನ್ನ ಹೇಳಿಕೊಂಡ ಈ ವ್ಯಕ್ತಿ ತನ್ನ ಬಿಲ್ಲಿಗೂ ಇರುವ ಜಾತಿಯ ಹಿನ್ನೆಲೆಯನ್ನ, ತನ್ನ ವ್ಯಕ್ತಿತ್ವಕ್ಕೂ ಇರುವ ಜಾತಿಯ ಹಿನ್ನೆಲೆಯನ್ನ ದೊಡ್ಡ ಬಂಡವಾಳವಾಗಿ, ಕಾಸ್ಟ್ ಇಸ್ ಅ ಕ್ಯಾಪಿಟಲ್ ಬೇಸಿಕಲಿ, ಒಂದು ಸಾಮಾಜಿಕವಾದ ಬಂಡವಾಳ. ಆ ಸಾಮಾಜಿಕವಾದ ಬಂಡವಾಳ ಇಲ್ಲದ ಮನುಷ್ಯನಿಗೆ ನೀನು ಪಟ್ಟ ಕಟ್ತಾ ಇದ್ದೆ ಅಂತ ಹೇಳಿದ್ರೆ, ಪಟ್ಟ ಕಟ್ಟಿಸಿಕೊಂಡ ವ್ಯಕ್ತಿ ಒಳ್ಳೆಯ ಫಲಿತವನ್ನ ಖಂಡಿತ ಕೊಡಲಾರ ಎನ್ನುವುದನ್ನು ಹೇಳುವ ಮೂಲಕವಾಗಿ ಸಾಂಪ್ರದಾಯಿಕವಾದ ಮನಸ್ಸು ಮಾಡುವ ಈ ಸಾಮಾಜಿಕ ಯುದ್ಧದಲ್ಲಿ ತನಗೆ ಅವಕಾಶವನ್ನ ಪಡೀಲಿಕ್ಕೆ ನಿರಾಯಾಸವಾಗಿ ಸಾಧ್ಯವಾಗದೆ ಹೋದಾಗ ಅಂತಿಮವಾಗಿ ಅವಕಾಶವನ್ನ ಪಡೆದ ವ್ಯಕ್ತಿತ್ವದ ವಿನಾಶವನ್ನ ಅದು ನಿರೀಕ್ಷಿಸುವ ಬಗೆ ಇದೆಯಲ್ಲ, ಎಷ್ಟು ಸೊಗಸಾಗಿ ಗೋಚರ ಆಗ್ತದೆ ಅನ್ನೋದನ್ನ ಗಮನಿಸಿ. ಇದಕ್ಕೆ ಚರಿತ್ರೆಯಲ್ಲಿ ಬೇಕಾದಷ್ಟು ಉದಾಹರಣೆಯನ್ನ ನಾನು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ಹುಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಬಹುಶಃ ತಮ್ಮದೇ ಆದ ಸ್ವಂತ ಬಲದಿಂದ ಅಧಿಕಾರವನ್ನ ಹೇಗೋ ಪಡ್ಕೊಂಡು ಈ ಸಾಮ್ರಾಜ್ಯಗಳನ್ನ ಕಟ್ಟಿದ ಅನೇಕ ತಳಜಾತಿಯ ವ್ಯಕ್ತಿತ್ವಗಳನ್ನ ಇಂಥ ಮನಸ್ಸುಗಳು ಹೇಗೆ ಕಾಡಿರಬಹುದು ಎನ್ನುವುದನ್ನ ಗಮನಿಸುವ ಪ್ರಯತ್ನವನ್ನು ನಾವು ಮಾಡಿದ್ರೆ ಅಶ್ವತ್ಥಾಮನ ಮಾತು ನಮಗೆ ಬೇರೆದೇ ವಾಯ್ಸ್ ಅನ್ನ ಕೊಡುತ್ತೆ. ಪಂಪನ ಭಾರತ ಎನ್ನುವಂತಹದ್ದು ಆ ಕಾರಣಕ್ಕಾಗಿ ನಮ್ಮ ಭಾರತವಾಗಿ ನನಗೆ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮಾತಾಡುವ ಪಾತ್ರಗಳು ಯಾರು ಎನ್ನುವುದನ್ನ ಗಮನಿಸಿದ್ರೆ, ಅವುಗಳಿಗಿರತಕ್ಕಂಥ ಸಾಮಾಜಿಕ ಹಿನ್ನೆಲೆಯನ್ನ ಗಮನಿಸದೆ ನಾವು ಪದ್ಯವನ್ನ ಕೇವಲ ಒಂದು ಸಾಹಿತ್ಯಿಕ ಅನುಸಂಧಾನದ ನೆಲೆಯಲ್ಲಿ ಕೇವಲ ಅವು ಕೊಡತಕ್ಕಂತ ಅವುಗಳ ಅಭಿವ್ಯಕ್ತಿಯ ಆಸ್ಫೋಟನೆಯ ಗುಣವನ್ನ ಆಸ್ವಾದಿಸಿ ರಂಜನೆಯ ನೆಲೆಯಲ್ಲಿ ತರಗತಿ ಒಳಗಡೆ ಬೊಬ್ಬೆ ಹಾಕಿ ಓದಿದ್ರೆ ಈ ಪಠ್ಯಗಳು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಠ್ಯಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ನಮ್ಮ ಚರಿತ್ರೆಯ ಅರಿವು ಚೆನ್ನಾಗಿರ್ಬೇಕು. ಅಂಬೇಡ್ಕರ್ ಒಂದು ಮಾತನ್ನ ಯಾವಾಗ್ಲೂ ಎಲ್ಲರೂ ಅಂಬೇಡ್ಕರ್ ಅವರ ಮಾತನ್ನ ಉಲ್ಲೇಖಿಸ್ತಾರೆ. ಯಾರಿಗೆ ಚರಿತ್ರೆಯ ಅರಿವಿರುವುದಿಲ್ಲವೋ ಅವರು ಚರಿತ್ರೆಯನ್ನ ನಿರ್ಮಾಣ ಮಾಡಲಾರರು ಅಂತ. ಬಹುಶಃ ನಮಗೆ ನಮ್ಮ ಚರಿತ್ರೆಯ ಅರಿವಿನ ಬೆಳಕಿನಲ್ಲಿ ಪಂಪ ಭಾರತವನ್ನ ಓದ್ಲಿಕ್ಕೆ ಸಾಧ್ಯ ಆದ್ರೆ ನಮಗೆ ಪಂಪ ಭಾರತದಲ್ಲಿ ಮಹಾಭಾರತದ ವೀರರುಗಳ ಕದನ ಮಾತ್ರ ಕಾಣಿಸೋದಿಲ್ಲ,
ನಮಗೆ ನಮ್ಮ ಅಧಿಕಾರವನ್ನ, ನಮ್ಮ ಅವಕಾಶವನ್ನ ಶತಶತಮಾನಗಳ ಕಾಲದಲ್ಲಿ ಸಂಪೂರ್ಣವಾಗಿ ನಿರಾಕರಿಸಿ ಜಾತಿ ಎನ್ನುವ ಎಕ್ಸ್ಕ್ಲೂಷನ್ ಫ್ರಮ್ ದ ಪವರ್, ಅಧಿಕಾರದಿಂದ ಹೊರಗಿಡುವ ರಾಜಕಾರಣ ಹೇಗೆ ಕೆಲಸ ಮಾಡಿದೆ ಎನ್ನುವುದು ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಲಿಂಗದ ನೆಲೆಯ, ಹುಟ್ಟಿನಾಧಾರಿತವಾದ ಸಾಮಾಜಿಕ ಏಣಿ ಶ್ರೇಣೀಕರಣದ ನೆಲೆಯ ಈ ವ್ಯವಸ್ಥೆಯಲ್ಲಿ ಅವಕಾಶ ವಂಚಿತವಾದಂತ ಸಮುದಾಯ ಎಲ್ಲೋ ಅವಕಾಶವನ್ನ ಚೋರು ಪಡ್ಕೊಳ್ತದಂತಾದ್ರೆ ಆ ಅವಕಾಶವನ್ನ ಪಡೆದ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಗಳು ಹೇಗೆ ಬರ್ತವೆ? ಬಹುಶಃ ವರ್ತಮಾನ ಕಾಲದಲ್ಲಿ ನಮಗೆ ತಳಜಾತಿಗಳಿಗೆ ಸಿಗ್ತಾ ಇರುವ ಅತ್ಯಲ್ಪ ಪ್ರಮಾಣದ ಈ ಸಾಮಾಜಿಕ ರಾಜಕೀಯ ಅವಕಾಶಗಳಿಗೆ, ಆರ್ಥಿಕ ಅವಕಾಶಗಳಿಗೆ ಎಂಥ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇವೆ ಎನ್ನುವುದನ್ನ ಗಮನಿಸಿ. ಎಲ್ಲ ಈ ಮೀಸಲಾತಿ ಎನ್ನುವಂತ ಒಂದು ಸಣ್ಣ ತುಣುಕು ಬಹುಶಃ ಒಟ್ಟು ಉದ್ಯೋಗದ ಕ್ಷೇತ್ರದಲ್ಲಿ ತಳಜಾತಿಗಳಿಗೆ ಮತ್ತು ಅತಿ ಹಿಂದುಳಿದ ತಳಜಾತಿಗಳಿಗೆ ಸಿಗ್ತಾ ಇರುವ ಮೀಸಲಾತಿಯನ್ನು ಲೆಕ್ಕ ಹಾಕಿದ್ರೆ ಅದು ಒಟ್ಟು ಉದ್ಯೋಗದಲ್ಲಿ 5% ಕೂಡ ಆಗ್ಲಿಕ್ಕಿಲ್ಲ. ಆ 5% ಅಲ್ಲಿ ಅರ್ಧ ಭಾಗ, ಒಂದು 2.5 ಭಾಗದಷ್ಟು ಈ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ವ್ಯವಸ್ಥೆ ಏನೋ ಒಂದಿಷ್ಟು ಅವಕಾಶ ಮಾಡಿಕೊಡ್ತದೆ ಅಂತ ಹೇಳಿದ್ರೆ, ನಮ್ಮ ಜನ, ನಮ್ಮಲ್ಲಿ ಅನೇಕ ಸೆಲೆಬ್ರಿಟಿಗಳು ಹೇಗೆ ಮಾತಾಡ್ತಾರೆ, ಬೇರೆಯವರು ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ ನಿಮ್ಗೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಎಲ್ಲೋ ತಳಜಾತಿಯವನಿಗೆ ಒಂದು ಸಣ್ಣ ಅವಕಾಶ ಆಯ್ತು ಅಂತ ಹೇಳಿದ್ರೆ ಅದನ್ನು ಒಂದು ಆಕಸ್ಮಿಕ ಎನ್ನುವ ಹಾಗೆ, ಅವನ ಅರ್ಹತೆ ಎಲ್ಲರಿಗೆ ಅಲ್ಲದ ಸಂಗತಿ ಅವನಿಗೆ ಸಂದಿತು ಎನ್ನುವ ಹಾಗೆ ಆಡಿಕೊಳ್ತಾ ಇರುವ ಮಾತುಗಳ ನೆರಳುಗಳೆಲ್ಲವೂ ಕೂಡ ನಮಗೆ ಈ ಪದ್ಯಗಳ ಮೂಲಕ ಗೋಚರ ಆಗುತ್ತೆ. ಹಾಗಾಗಿ ನಾವು ಓದುವ ಪಂಪ ಭಾರತ ಅದು ನಮ್ಮ ಭಾರತವಾಗಿ ಓದ್ಲಿಕ್ಕೆ ಸಾಧ್ಯ ಆದ್ರೆ ನಮಗೆ ಮಹಾಭಾರತದಲ್ಲಿಯ ಪಾಂಡವ ಕೌರವರ ನಡುವೆ ನಡೆಯುವ ನಡೆದ ಕದನಕ್ಕಿಂತ ಆ ಕದನ ನಡೆದು ಒಂದು 18 ದಿನಗಳಲ್ಲಿ ನಿಂತು ಹೋಗಿದೆ. ಆದರೆ ಈ ಸಮಾಜದಲ್ಲಿ ನಡೆಯುತ್ತಿರುವ ಮುಂದೂ ನಡ್ಕೊಂಡು ಹೋಗಬಹುದಾದ ಈ ಕದನಕ್ಕೆ ಬಹುಶಃ ನಿಲುಗಡೆ ಇಲ್ಲ. ಈ ಕದನವನ್ನ ಮುನ್ನಡೆಸುವ ಮತ್ತು ವ್ಯವಸ್ಥೆಯನ್ನು ಹಾಗೆ ಇರಗೊಳಿಸುವ ಪ್ರಯತ್ನವನ್ನ ಮಾಡುವ ಮನಸ್ಸುಗಳು ಒಬ್ಬನ ನಂತರ ಮತ್ತೊಬ್ಬ ಅದಕ್ಕೆ ಹೆಗಲುಗೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ ಎನ್ನುವುದನ್ನ ನಾವು ಗಮನಿಸ್ಕೊಂಡು ಓದೋದಕ್ಕೆ ಸಾಧ್ಯ ಆದ್ರೆ ನಮಗೆ ಪಂಪನ ಭಾರತದ ಈ ತರದ ಇತಿಹಾಸ ಭಿನ್ನವಾಗಿಯೇ ಕೇಳಿಸ್ತದೆ ಎನ್ನುವುದನ್ನ ಹೇಳ್ತಾ, ಬಹುಶಃ ಒಂದು 30 ನಿಮಿಷಗಳ ಅವಧಿಯವರೆಗೆ ನೀವೇನು ಇದನ್ನ ಯೋಜಿಸಿದಿರಿ ಅದಕ್ಕೆ ಪಂಪನ ಭಾರತವನ್ನ ಒಂದು ಸಾಮಾಜಿಕ ಹಿನ್ನೆಲೆಯ ಒಂದು ಭಿತ್ತಿಯನ್ನ ಇಟ್ಟುಕೊಂಡು ನಾನು ಚರ್ಚಿಸುವ ಪ್ರಯತ್ನವನ್ನ ಮಾಡಿದ್ದೆ ಅಂತ ಅನ್ಕೋತೀನಿ. ನಾನು ಪಂಪ ಅರಿಕೇಸರಿಯನ್ನ ಮಾತ್ರ ಸಮೀಕರಿಸಿದ್ದಲ್ಲ, ನನ್ನ ನಿಮ್ಮ ಚರಿತ್ರೆಯನ್ನು ಅದರ ಒಳಗಡೆ ಒಂದು ನಿರಂತರ ತಂತುವಾಗಿ ಹೆಣೆದಿದ್ದಾನೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯ ಚಿತ್ರವನ್ನ ಗಮನಿಸದೆ ಒಂದು ಪಠ್ಯವನ್ನ ಓದಿದ್ರೆ ಆ ಪಠ್ಯ ನಮಗೆ ಕೊಡ್ತಕ್ಕಂತ ಅರ್ಥಕ್ಕೂ ಈ ರೀತಿಯ ಹಿನ್ನೆಲೆಯನ್ನ ಇಟ್ಕೊಂಡು ಪಠ್ಯವನ್ನ ಓದಿದ್ರೆ ಅದು ನಮ್ಗೆ ಕೊಡ್ತಕ್ಕಂತ ಅರಿವಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಹಾಭಾರತದ ಕಥೆಯನ್ನ ಮತ್ತೆ ಪುನಃ ಹೇಳಿ ನಾವು ಹೊಸತೇನನ್ನು ಉತ್ಪಾದಿಸ್ಲಿಕ್ಕೆ ನನ್ನ ದೃಷ್ಟಿಯಲ್ಲಿ ಸಾಧ್ಯ ಇಲ್ಲ. ಬದಲಾಗಿ ನಮಗೆ, ನಮ್ಮ ಮಕ್ಕಳಿಗೆ ನಮ್ಮ ಕಥೆಯನ್ನ ಹೇಳುವ ಕೆಲಸ ನಾವು ಮಾಡಬೇಕು. ನಮ್ಮ ಕತೆ ಅದು ವರ್ತಮಾನದ ಕತೆ, ನಮ್ಮ ಒಡಲಿನ ಕತೆ. ಆ ಒಡಲಾಳವನ್ನ ನಾವು ಇಂತಹ ಪಠ್ಯಗಳಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ನನ್ನ ಮಾತುಗಳನ್ನ ನಾನು ಈ ಹಂತಕ್ಕೆ ನಿಲುಗಡೆ ಮಾಡ್ತಾ ಇದ್ದೇನೆ. ಮತ್ತೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಪ್ರಯತ್ನಿಸ್ತೇನೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಇಂದಿನ ವಿಕ್ರಮಾರ್ಜುನ ವಿಜಯದ 2 ಪದ್ಯಗಳನ್ನ ಇಟ್ಕೊಂಡು ಪಂಪನ ಪ್ರಭುತ್ವ ವಿರೋಧಿ ಧೋರಣೆಯನ್ನ ನಾವು ನೋಡಬೇಕಾದಂತ ಬಗೆ ಹೇಗೆ, ಅದು ಪಾತ್ರದ ಹಿನ್ನೆಲೆಯಲ್ಲಿಯೋ ಅಥವಾ ಅದು ಸಾಮಾಜಿಕ ಸ್ತರದ ಹಿನ್ನೆಲೆಯಲ್ಲಿಯೋ ಅನ್ನುವಂತ ಒಂದು ವಿದ್ವತ್ಪೂರ್ಣವಾದಂತ ಒಳನೋಟಗಳನ್ನು ನೀಡಿದಂತ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಸರ್ ಅವರಿಗೆ ಭಂಡಾರ ಪ್ರಕಾಶನದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ತೆ. ನಂತರ ಈಗ ವೇದಿಕೆ ಸಂವಾದಕ್ಕೆ ತೆಗೆದುಕೊಳ್ತಾ ಇದೆ. ಯಾರಾದ್ರೂ ಈ ಒಂದು ಉಪನ್ಯಾಸದ ಮೇಲೆ ಪ್ರಶ್ನೆಗಳನ್ನ ಕೇಳೋರಿದ್ರೆ ನೇರವಾಗಿ ಸರ್ ಅವರಿಗೆ ಕೇಳಿ ತಮ್ಮ ಸಮಸ್ಯೆಗಳಿಗೆ. ಸರ್, ಇನ್ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ, ಅದನ್ನ ಕೇಳ್ಬೋದು ಅನ್ಸುತ್ತೆ. ಫಸ್ಟ್ ಇಲ್ಲಿ ಈ ಪದ್ಯ ಭಾಗದಲ್ಲಿ ಬರುವ ಮನುಷ್ಯರ
ಮೇಲು ಕೀಳಿನ ರಚನೆಯು ಜಾತಿಯೇ ಇಲ್ಲವೇ ವರ್ಣ ಆಗಿರಬಹುದೇ? ಇದರ ಜೊತೆಗೆ ವರ್ಗ ಕೂಡ ಬೆಸೆದುಕೊಂಡಿದೆಯೇ ಅಂತೇಳಿ ಸರ್. ಅಲ್ಲ, ನಮ್ಮ ನಮ್ಮ ಜಾತಿ ವ್ಯವಸ್ಥೆ ಅದು ಬಹಳ ಸಂಕೀರ್ಣವಾಗಿರುವುದು. ಅದನ್ನು ಸರಳವಾಗಿ ವರ್ಗ ಅಂತ ವಿವರಿಸಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ವರ್ಗ ಪ್ರಜ್ಞೆ ಖಂಡಿತವಾಗಿ ಅಲ್ಲಿ ಇದೆ. ಮೂಲಭೂತವಾಗಿ ನಮ್ಮಲ್ಲಿ ಒಬ್ಬ ಆರ್ಥಿಕವಾಗಿ ಬಡವ ಇದ್ದು ಜಾತಿಯಲ್ಲಿ ಬಡವನಲ್ಲದವನ ವಸ್ತುಸ್ಥಿತಿಗೂ, ಜಾತಿಯಲ್ಲಿ ಬಡವನಾಗಿದ್ದು ಕೂಡ ಬೇರೆ ಅವಕಾಶಗಳು ಇದ್ದವನ ವಸ್ತುಸ್ಥಿತಿಗೂ ನಾವು ವರ್ಗದ ನೆಲೆಯಲ್ಲಿ ನೇರವಾಗಿ ತುಲನೆ ಮಾಡ್ಲಿಕ್ಕೆ ನನ್ನ ದೃಷ್ಟಿಯಲ್ಲಿ ಮೋಸ್ಟ್ಲಿ ಕಷ್ಟ ಆಗುತ್ತೆ. ಅನೇಕರು ಇಲ್ಲ ಇವತ್ತಿನ ವರ್ತಮಾನ ಕಾಲದಲ್ಲಿ ಅದೆಲ್ಲ ಪರಿಸ್ಥಿತಿ ಬದಲಾಗಿದೆ ಅಂತ ಹೇಳ್ತಾರೆ. ನಾನು ಅದನ್ನ ಪೂರ್ಣವಾಗಿ ನಾನಂತೂ ಸಮ್ಮತಿಸಲ್ಲ. ನಮ್ಮಲ್ಲಿ ಜಾತಿ ಎನ್ನುವುದು ಒಂಥರ ಅಂತರ ಗಂಗೆಯ ಹಾಗೆ ಒಳಗಡೆ ಅದು ಎಷ್ಟು ಸೊಗಸಾಗಿ ಹರಿತಾ ಇದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಅದು ಹರಿತಾ ಇದೆ ಅನ್ನೋದಕ್ಕೆ ನಿಮಗೆ ದಿನ ಉದಾಹರಣೆಗಳು ಸಿಗ್ತವೆ. ಹಾಗೆ ಸಿಗುವ ಉದಾಹರಣೆಗಳನ್ನು ಗಮನಿಸಿದ್ರೆ ನಾವು ನಮ್ಮನ್ನ ಬಹಳ ಸರಳವಾಗಿ ವರ್ಗ ಅಂತ ವಿವರಿಸಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ವರ್ಗ ಪ್ರಜ್ಞೆ ಇದೆ, ಆದ್ರೆ ಅದು ವರ್ಗ ವ್ಯವಸ್ಥೆಗಿಂತ ಸಂಪೂರ್ಣ ಭಿನ್ನವಾದುದು ಅಂತ ನನ್ನ ಅನಿಸಿಕೆ. ಸರ್, ಮತ್ತೊಂದು ಪ್ರಶ್ನೆ ಇದೆ. ಅಂಬಲಗೆ ಅನ್ನುವಂಥವ್ರು ಕೇಳಿದರೆ, ದುರ್ಯೋಧನ ತನ್ನ ಅಧಿಕಾರ ರಕ್ಷಣೆಗಾಗಿ ಅನಿವಾರ್ಯವಾಗಿ ಕರ್ಣನಿಗೆ ಪಟ್ಟ ಕಟ್ಟುವ ಅವಕಾಶವನ್ನು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನಿರ್ವಹಿಸಿಕೊಳ್ಳುವುದು ಎಷ್ಟು ಸಮಂಜಸ ಅನ್ನುವಂಥದ್ದು? ಅಲ್ಲ, ನನಗೆ ದುರ್ಯೋಧನನ ಆಸಕ್ತಿಯ ನೆಲೆಯಲ್ಲಿ ನೀವು ಆ ಪಠ್ಯವನ್ನ ನೋಡಿದರೆ ನೀವು ಹೇಳುವ ಪ್ರಶ್ನೆಗಳು ಬಹಳ ಪ್ರಸ್ತುತ ಆಗ್ತವೆ. ನಾನು ದುರ್ಯೋಧನನ ಕ್ರಿಯೆಯನ್ನ ಸರಿ ತಪ್ಪು ಎರಡನ್ನು ಕೂಡ ಚರ್ಚೆ ಮಾಡಿಲ್ಲ. ಹಾಗೆ ಚರ್ಚೆ ಮಾಡುವಾಗ ನಮಗೆ ಆ ಪಠ್ಯ ಬೇರೆ ತರ ಕಾಣಿಸ್ತದೆ. ಅದಕ್ಕೆ ಬೇರೆಯ ರಾಜಕೀಯ ಆಯಾಮಗಳು ಇವೆ. ತಳಜಾತಿಗಳನ್ನ ತಮ್ಮ ಅವಕಾಶಗಳಿಗೆ ಪೂರಕವಾಗಿ ಬಳಸಿದ ಉದಾಹರಣೆಗಳು ಸಿಗ್ತವೆ. ಆದ್ರೆ ನೀವು ನೆನ್ಪಿಟ್ಕೋಬೇಕು, ತಳಜಾತಿಗಳನ್ನ ತಮ್ಮ ಅಧಿಕಾರದ ರಕ್ಷಣೆಯ ನೆಲೆಯಲ್ಲಿ ಬಳಸುವಾಗಲೂ ಕೂಡ ಆ ತಳಜಾತಿಗಳಿಗೆ ಈ ಹಿಂದೆ ಇಲ್ಲದ ಅವಕಾಶಗಳನ್ನ ತೆರೆಯುತ್ತಿರುವ ಒಂದು ಚಾರಿತ್ರಿಕ ಘಟನೆಗಳು ಅಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಇರುವ ಯಥಾಸ್ಥಿತಿಯನ್ನ ಹಾಗೆ ಉಳಿಸಬೇಕು ಅಂತ ಪ್ರತಿಪಾದಿಸುವುದಕ್ಕೂ ತನ್ನ ಅಗತ್ಯಗಳನ್ನ ಪೂರೈಸಿಕೊಳ್ಳುವ ಮಟ್ಟಿಗಾದರೂ ಈತನನ್ನ ಒಳಗೆ ಬರ್ಲಿಕ್ಕೆ ಬಿಡೋದಕ್ಕೂ ವ್ಯತ್ಯಾಸ ಇದೆ. ನನಗೆ ಅಟ್ಲೀಸ್ಟ್ ಹಾಗಾದ್ರೂ ಒಳಗೆ ಬರ್ಲಿಕ್ಕೆ ಬಿಡುವವನು ಪುರೋಗಾಮಿಯಾಗಿ ಕಾಣಿಸ್ತಾನೆ. ಹಾಗಾದ್ರೂ ಅವನ ಅಧಿಕಾರವನ್ನ ಉಳಿಸಿಕೊಳ್ಳುವ ಸಲುವಾಗಿ ಆದ್ರೂ ಕೂಡ ನಿಮ್ಮನ್ನ ಮನೆಯ ಒಳಗಡೆ ಕರ್ಕೊಳ್ಳುವವನು, ನನ್ನನ್ನ ಮನೆಯೊಳಗಡೆ ಕರ್ಕೊಳ್ಳುವವನು ನನಗೆ ಬಹಳ ದೊಡ್ಡ ಸ್ವಹಿತಾಸಕ್ತಿಗಾಗಿ ಹೋರಾಡಿದವನಾಗಿ ಕಾಣಿಸೋದಕ್ಕಿಂತ ಇರುವ ಯಥಾಸ್ಥಿತಿಯಲ್ಲಿ ಒಂದಿನಿತೂ ಕೂಡ ಬದಲಾಗದೆ ಇರಬೇಕು. ಒಂದ್ ವೇಳೆ ಬದಲಾಯಿತು ಅಂತ ಹೇಳಿದ್ರೆ ಭಗವಂತನೇ ಬಂದು ಅದನ್ನ ಮತ್ತೆ ರೀಇನ್ಸ್ಟೇಟ್ ಮಾಡ್ತಾನೆ ಅಂತ ಹೇಳುವ ಪುರಾಣವನ್ನ ಕಟ್ಟಿಕೊಂಡು ಕಾವಲು ಕಾಯುವ ಮನಸ್ಸುಗಳಿಗಿಂತ ಬಹುಶಃ ದುರ್ಯೋಧನ ಸ್ವಲ್ಪ ಬೆಟರ್ ಅನ್ಸುತ್ತೆ. ಅವನು ಲಾಭ ಇಟ್ಕೊಂಡು ಕೆಲಸ ಮಾಡಿರ್ಬೋದು, ಆದ್ರೂ ಕೂಡ ಲಾಭದ ಪ್ರಶ್ನೆ ಎಲ್ಲ. ಹೊರಗಿದ್ದ ಬಿಸಿಲಲ್ಲಿದ್ದವನು ಬಿಸಿಲಲ್ಲೇ ಇರ್ಲಿ ಅಂತ ಹೇಳಿ ಜೀವಮಾನದುದ್ದಕ್ಕೂ ಬಿಸಿಲಲ್ಲೇ ಇರಿಸಬೇಕಂತ ಬಯಸುವವನಿಗೂ ಒಂದು ಸ್ವಲ್ಪ ನೆರಳಿಗೆ ಕರ್ಕೊಂಡು ಅವನ ಲಾಭಕ್ಕಾಗಿ ಬಳಸಿಕೊಂಡರೂ ಕೂಡ ಸ್ವಲ್ಪ ಹೊತ್ತು ನೆರಳಲ್ಲಿ ಉಳಿದುಕೊಳ್ಳುವ ಅವಕಾಶವನ್ನು ಕೊಡುವವನಿಗೂ ಮೂಲಭೂತವಾಗಿ ವ್ಯತ್ಯಾಸ ಇದೆ ಅನ್ನೋದು ನನ್ನ ಗ್ರಹಿಕೆ. ದುರ್ಯೋಧನ ನಿಶ್ಚಿತವಾಗಿ ಅವನ ಲಾಭಕ್ಕಾಗಿ, ಅವನ ಅಧಿಕಾರದ ರಕ್ಷಣೆಗಾಗಿ ಕರ್ಣನನ್ನ ಬಳಸ್ತಾ ಇದ್ದಾನೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ನೀವು ಬಹುಶಃ ಸತ್ಯಂತ ಪರಶಿಗಳ ವೃತ್ತಾಂತವನ್ನ ಕೃಷ್ಣ ಅದೇ ಅರ್ಥದಲ್ಲಿ ಹೇಳ್ತಾನೆ. ಆದ್ರೆ ನೀವು ಗಮನಿಸ್ಕೊಳ್ಬೇಕು, ಆ ವೃತ್ತಾಂತಕ್ಕೆ ಪ್ರತಿಕ್ರಿಯೆಯಾಗಿ ಪಂಪನ ಕರ್ಣ ಇನ್ನೊಂದು ಅದ್ಭುತವಾದ ಪದ್ಯವನ್ನ ಎದುರಿಗಿಡ್ತಾನೆ. ದುರ್ಯೋಧನ ಅಷ್ಟು ಲಾಭಕ್ಕಾಗಿ ಬಳಸಿದಾನಂತ ಅನಿಸೋದಿಲ್ಲ ಎನ್ನುವ ಅಭಿಪ್ರಾಯವನ್ನ ಕರ್ಣ ಕೊಡ್ತಾನೆ. ಯಾಕೆ ಕೇಳಿದ್ರೆ, ನೀವು ಬಹಳ ಪ್ರಖ್ಯಾತವಾದ ಪದ್ಯ, ಆ ಒಂದು ಪದ್ಯವನ್ನ ಇಟ್ಟುಕೊಂಡು ಕನ್ನಡದ ಪಂಡಿತ ಪರಂಪರೆಯ ವಿಮರ್ಶಕರು ಸುಮಾರು 300-400 ಪುಟ ಬರೆದಿದ್ದಾರೆ. ಕಾರಣ ಅಲ್ಲಿ ಒಂದು ಭಾನುಮತಿ ಎನ್ನುವಂತ ಹೆಣ್ಣು ಮಗಳು ಇಲ್ಲದೆ ಇದ್ರೆ ಬಹುಶಃ ನಮ್ಮ ಪಂಡಿತರು 300 ಪುಟ ಬರೀತಿರ್ಲಿಲ್ಲ. ಆ ಮುತ್ತಿನ ಉಲ್ಲೇಖ ಬರುವ ಕಾರಣಕ್ಕಾಗಿ ಮತ್ತು ಭಾನುಮತಿ ಎನ್ನುವಂತ ಹೆಣ್ಣೊಬ್ಬಳ ಉಲ್ಲೇಖ ಬರುವ ಕಾರಣಕ್ಕಾಗಿ ಅಲ್ಲಿ ವಿಶೇಷವಾದ ಬರವಣಿಗೆಗಳು ಬರೆದು ಎಲ್ಲರೂ ಬರೆದು ರಾಶಿ ಹಾಕಿದ್ದಾರೆ. 300 ಚಿಲ್ಲರೆ ಪುಟ ಭಾನುಮತಿಯ ನೆತ್ತದ ಮೇಲಿದೆ. ಆದ್ರೆ ಭಾನುಮತಿಯ ನೆತ್ತದಲ್ಲಿ ಏನ್ ಹೇಳ್ತಾ ಇದ್ದಾನೆ ಕರ್ಣ ಅಂತ ಹೇಳಿದ್ರೆ, ಆಗಿ ಹೋಗಿರುವ ಕಥೆಯನ್ನ ಹೇಳ್ತಾ ಇಲ್ಲ ಅವನು. ಬದಲಾಗಿ ಆಗಬಹುದಾದ ಮತ್ತು ಯಾಕೆ ಆಗಬಹುದಾದ ಕೇಳಿದ್ರೆ ದುರ್ಯೋಧನನ ಜೊತೆಗೆ ಅವನು ಅನುಭವಿಸಿರುವ ಸಖ್ಯ ಒಡನಾಟವನ್ನ ಆಧಾರವಾಗಿ ಇಟ್ಕೊಂಡು ಅವನು ಹೇಳ್ತಾ ಇದ್ದಾನೆ.
ನೆತ್ತಮನಾಡಿ ಭಾನುಮತಿ ಸೋಲ್ತಡೆ ಸೋಲಮ ನೀವುದೆಂದು ಕಾಡುತ್ತೀರೆ ಲಂಬಣಂ ಪರಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳುಕುತ್ತಮ್ಮಿರೆ ಏವಮ್ಮಿಲ್ಲದೆ ಇವನಾಯುವುದೋ ತಪ್ಪದೆ ಪೇಳಿ ಎಂಬ ಭೂಪೋತ್ತಮನಂ ಬಿಸುಟು ಇರದೆ ನಿಮ್ಮೊಳೆ ಪೊಕ್ಕಡೆ ಬೇಡನಲ್ಲೆ ನಿಂತ ಕಾರಣ ತನ್ನ ಅರಿವಿನ ನೆಲೆಯಲ್ಲಿ ಆಯ್ದುಕೊಳ್ಳೋದು. ಎರಡು ಸಂಗತಿಗಳು ಬಹಳ ಮುಖ್ಯವಾಗ್ತವೆ ಗೆಳೆಯರೆ. ಒಂದು ಮಾಹಿತಿ, ಇನ್ನೊಂದು ಅನುಭವ. ಕರ್ಣನ ಅನುಭವದ ನೆಲೆಯಿಂದ ಅವನು ಆ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಅನುಭವ ಅದು ಹೆಚ್ಚು ಪರಿಪಕ್ವವಾಗಿರುವುದು ಮಾಹಿತಿಗಿಂತ. ಆದ್ರೆ ಇವತ್ತು ನಮ್ಮನ್ನು ಹೆಚ್ಚು ಆಡ್ತಾ ಇರುವುದು ಮಾಹಿತಿ. ವಾಟ್ಸಪ್ ಯೂನಿವರ್ಸಿಟಿ ಹಾಗಾಗಿ ನಮ್ಮನ್ನ ಆಡ್ತಾ ಇರುವುದು ಅನುಭವ ಅಲ್ಲ, ಅರಿವಲ್ಲ, ಬದಲಾಗಿ ಮಾಹಿತಿ. ಅಂಬೇಡ್ಕರ್ ನಮ್ಗೆ ಒತ್ತಾಯಿಸೋದು ಯಾವ್ದು ಕೇಳಿದ್ರೆ ಚರಿತ್ರೆಯ ಅರಿವು. ಚರಿತ್ರೆಯ ಅರಿವು ನಮ್ಮನ್ನ ನಾವು ಸರಿಯಾಗಿ ಓದ್ಕೊಂಡಾಗ, ನಮ್ಮನ್ನ ನಾವು ಸರಿಯಾಗಿ ಗುರುತಿಸ್ಕೊಂಡಾಗ ಅರ್ಥ ಆಗೋದು. ಮಾಹಿತಿಯಾಗಿ ಚರಿತ್ರೆಯನ್ನು ಓದುದಲ್ಲ, ಅರಿವಾಗಿ ಚರಿತ್ರೆಯನ್ನು ಓದಬೇಕು ಅಂತ. ಆ ನೆಲೆಯಲ್ಲಿ ಕರ್ಣನಿಗೆ ಬಹುಮುಖ್ಯವಾಗಿ ಅಂಥದ್ದೊಂದು ಅರಿವಾಗಿ ದುರ್ಯೋಧನ ದಕ್ಕಿರುವ ಕಾರಣಕ್ಕಾಗಿ ಕರ್ಣ ಮತ್ತು ದುರ್ಯೋಧನರ ನಡುವಿನ ಸಂಬಂಧವನ್ನ ನಾವು ಅಷ್ಟು ಸರಳವಾಗಿ ವ್ಯಾಖ್ಯಾನಿಸುವುದು ನನ್ನ ದೃಷ್ಟಿಯಲ್ಲಿ ಅಷ್ಟು ಸಮರ್ಪಕ ಅಲ್ಲ ಅನ್ಸುತ್ತೆ. ಪೂರಕವಾಗಿ ಒಬ್ರು ಶಾಂತ ಪಟೇಲ್ ಅನ್ನೋರು ಕೇಳಿದ್ದಾರೆ, ದುರ್ಯೋಧನ ಸುಯೋಧನ ಎನಿಸಿಕೊಂಡದ್ದು ಕರ್ಣನನ್ನು ತನ್ನ ಸಮಾನನೆಂದು ಭಾವಿಸಿದ ಕಾರಣಕ್ಕೆ ಎಂದರೆ ಅತಿಶಯೋಕ್ತಿ ಅಲ್ಲ ಅನ್ನುವಂತ ಮಾತನಾಡ್ತಾರೆ. ನಮ್ಮ ಅಭಿಪ್ರಾಯಗಳು. ಸುಯೋಧನ ಅನ್ನೋದಕ್ಕೆ ಒಂದು ಒಳ್ಳೆಯ ಯೋಧ ಅನ್ನೋದೊಂದು ಮಾತಿದೆ. ಅದು ಅಭಿಪ್ರಾಯ. ಮುಂದಿನ ಪ್ರಶ್ನೆ ಸರ್, ಬಸವರಾಜ ಕೊಡಗಿನ ಸರ್ ಅವ್ರು ಕೇಳಿದರೆ, ಆಯುಧವನ್ನ ಹಿಡಿಯಲಾರೆ ಎಂಬ ಪ್ರಮಾಣ ಒಂದು ಬಗೆಯ ನಿಷೇಧ ಏರುವಿಕೆಯ ಮನಸ್ಥಿತಿ ಎಂದು ಹೇಳಬಹುದೇ? ಖಂಡಿತವಾಗಿ. ಆಯುಧವನ್ನು ನಾನು ಹಿಡಿಯೋದಿಲ್ಲ ಅನ್ನೋದಿದೆಯಲ್ಲ, ನಾನು ಅದಕ್ಕೆ ನಿಮಗೆ ಮಿಲ್ಲರ್ ಕಮಿಷನ್ ಅನ್ನ ಉಲ್ಲೇಖ ಕೊಟ್ಟಿರೋದು. ರೆಸಿಗ್ನೇಷನ್ ಪತ್ರವನ್ನ ಬರೆದು ಕೊಟ್ಟರು ಅಂತ ಚರಿತ್ರೆಯಲ್ಲಿ ಓದಿದ್ರಿ. ನಮಗೆ ಪಾಠ ಮಾಡೋರು ಮೇಟ್ಸ್ಗಳು ಹೇಳಿಲ್ಲ, ಅದನ್ನ ನಾವು ಓದಿದ ಚರಿತ್ರೆಯಲ್ಲಿ ನಮಗೆ ಸಿಕ್ಕಿರುವಂತದ್ದು. ನಮಗೆ ಹೆಚ್ಚಿನವರಿಗೆ ಆ ಮಾಹಿತಿ ಗೊತ್ತಿದೆ. ನಾವು ಈಗ ಪ್ರತಿಭೆಗೆ ಅನ್ಯಾಯ ಆಗ್ತದೆ ಎನ್ನುವ ಮಾತನ್ನ ಹೇಳಿ ಮಿಲ್ಲರ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ರೆಸಿಗ್ನೇಷನ್ ಲೆಟರ್ ಕೊಡೋದಕ್ಕೂ ನಾನು ಈ ಆಯುಧವನ್ನ ಹಿಡಿಯೋದಿಲ್ಲ ಎನ್ನುವುದನ್ನು ಹೇಳೋದಕ್ಕೂ ಈ ಅಸಹಕಾರವನ್ನ ವ್ಯಕ್ತಪಡಿಸೋದು, ಗಾಂಧೀಜಿಯವರ ಅಸಹಕಾರಕ್ಕೂ ಇದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಗಾಂಧೀಜಿ ಒಂದು ಆಳುವೆ ವ್ಯವಸ್ಥೆಯನ್ನ ಬಗ್ಗಿಸುವುದಕ್ಕಾಗಿ ಅಸಹಕಾರವನ್ನ ಎದುರಿಗಿಟ್ರೆ, ಜನಪರವಾಗಿ ಬಗ್ಗಿಸುವುದಕ್ಕಾಗಿ ಅಸಹಕಾರವನ್ನ ಎದುರಿಗಿಟ್ರೆ, ಆನಿರೆ ನನ್ನ ಅವಕಾಶ, ದಿಸ್ ಈಸ್ ಮೆಂಟ್ ಫಾರ್ ಮೀ, ನನಗಾಗೇ ಇರುವುದು, ನನ್ನ ಅವಕಾಶವನ್ನ ಬೇರೆಯವರಿಗೆ ಕೊಟ್ಟೆ ಅಲ್ಲ, ಆ ಕಾರಣಕ್ಕಾಗಿ ನೀನು ಕೊಟ್ಟ ಅವಕಾಶ ಕೆಟ್ಟ ಪರಿಣಾಮವನ್ನೇ ಉಂಟಾಗಲಿ ಅದರಲ್ಲಿ, ಮತ್ತು ಅಲ್ಲಿಯ ತನಕ ನಾನು ಆಯುಧವನ್ನ ಹಿಡಿಯೋದಿಲ್ಲ ಎನ್ನುವಂತ ಈ ಪುರೋಹಿತ ವರ್ಗದ ಮನಸ್ಥಿತಿಯ ಪ್ರತಿಕ್ರಿಯೆಯಾಗಿ ನಾವು ಅದನ್ನು ತಗೊಳ್ಬೇಕಾಗುತ್ತೆ. ಬಹುಶಃ ಇದು ನಿಮಗೇನು ಹೊಸ್ತಲ್ಲ. ನೀವು ಸಾಮಾನ್ಯವಾಗಿ ಅದನ್ನ ನಿರ್ವಹಿಸುವ ಸಾಮಾಜಿಕ ಎತ್ತರದಲ್ಲಿ ಇರ್ತಕ್ಕಂಥ ಮನಸ್ಸುಗಳ ಪ್ರತಿಕ್ರಿಯೆಗಳು ಸಹಜವಾಗಿ ಹೀಗಿರ್ತವೆ. ಯಾಕಂದ್ರೆ ಅದನ್ನ ತಲತಲಾಂತರದಿಂದ ಅವರು ಅದನ್ನ ಅನುಭವಿಸ್ಕೊಂಡು ಬಂದಿರ್ತಾರೆ. ಈಗ ನನಗೂ ನಿಮಗೂ ಎಲ್ಲ ಇರುವ ಸಾಮಾಜಿಕ ಅವಕಾಶಗಳು ಒಂದು 60, 70, 75 ವರ್ಷಗಳ ಈ ಸಣ್ಣ ಇತಿಹಾಸದಲ್ಲಿ, ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಒಂದು 75 ವರ್ಷ ಸಂವಿಧಾನ ಜಾರಿಗೆ ಬಂದ ತರುವಾಯದ ಇತಿಹಾಸ ಬಹಳ ದೊಡ್ಡದಲ್ಲ. ಈ ಸಣ್ಣ ಇತಿಹಾಸದಲ್ಲಿ ನಾವುಗಳೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದೀವಿ, ಅಥವಾ ಮಾತೇ ಇಲ್ಲದಿದ್ದವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಒಪ್ಕೊಳ್ಳಿಕ್ಕಾಗದಿರತಕ್ಕಂತ ಮನಸ್ಸುಗಳಿಗೆ ಕೊನೆಗೆ ಬರತಕ್ಕಂಥದ್ದು ಆಕ್ರೋಶ, ನಿರಾಕರಣೆ, ಅಸಹಕಾರ. ಅದನ್ನೇ ಇಲ್ಲಿ ಅಶ್ವತ್ಥಾಮ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಸರ್, ಮುಂದಿನದಾಗಿ ಮೈಥಿಲಿ ರಾವ್ ಅನ್ನೋರು ಕೇಳಿದ್ದಾರೆ, ಪಂಪನ ಬರಹಗಳಲ್ಲಿ ನಾವು ಈ ಜಾತಿ ಪ್ರಜ್ಞೆಯನ್ನ ಕಾಣುತ್ತೇವೆಯೇ ಅಂತ. ಅಲ್ಲ ಅಂದ್ರೆ ಹೇಳಿ ಪಂಪನ ಬರಹಗಳಲ್ಲಿ ನಾವು ಈ ಜಾತಿ ಪ್ರಜ್ಞೆಯನ್ನು ಕಾಣುತ್ತೇವೆ ಅಂತ ಪ್ರಶ್ನೆ ಮಾಡಿದ್ರು. ಖಂಡಿತವಾಗಿ ಅವನ ಪರವಾಗಿ ಹೇಳ್ಕೊತಾನಲ್ಲ, ಜಾತಿಯೊಳ್ ಉತ್ತಮದ ವಿಪ್ರಕುಲಂಗೆ ನಂಬಲೇ ಮಾತೋ ಜಿನೇಂದ್ರ ಧರ್ಮವಲಂ ದೊರೆ ಧರ್ಮಗಳೆಂದು ನಂಬಿ ತಜ್ಜಾತಿಯನ್ನು ಉತ್ತರೋತ್ತರ ಮೆನೆಗಳಿಸಿದನು. ಇಂತಿರೆ ಆತ್ಮವಿಖ್ಯಾತಿಯನ್ನು ಆತನ ಮಗ ಈ ನೆಗಡದ ಕವಿತಾ ಗುಣಾರ್ಣವನ್ನಂತ ಹೇಳಿ ತನ್ನ ಬಗ್ಗೆ ಹೇಳ್ಕೊಳ್ಳುವಾಗ ಅವನು ಜಾತಿಯನ್ನ ಉಲ್ಲೇಖಿಸ್ತಾನಲ್ಲ. ಸಾಮಾಜಿಕ ಏರುಪೇರಿನಲ್ಲಿ ಅತ್ಯಂತ ಎತ್ತರದಲ್ಲಿರುವವನಿಗೆ, ಜಾತಿ ವ್ಯವಸ್ಥೆಯ ಮೇಲ್ತುದಿಯಲ್ಲಿರುವವನಿಗೆ ಇದೇನು ವಿಶೇಷ, ಜಿನಧರ್ಮವನ್ನ ನಂಬಿ ಆಚೆಗೆ ಹೋದ್ನಲ್ಲ ಅಂತ ಹೇಳಿ ಸಾಮಾಜಿಕ ವಾಸ್ತವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅವನು. ಅದೇ ನೆಲೆಯಲ್ಲಿ ಕರ್ಣ, ನಾವು ಇಡೀ ಪಂಪನ ಕಾವ್ಯವನ್ನು ನೀವು ಗಮನಿಸ್ತಾ ಇದ್ರೆ
ಕರ್ಣನ ಜೊತೆಗಿನ ಈ ಮೇಲ್ತುದಿಯ ಜೊತೆ ಸಂವಾದಗಳೇನಿವೆ ಅಲ್ಲೆಲ್ಲ ನಾವು ದಟ್ಟವಾಗಿ ಕಾಣುವುದು ಈ ಕುಲ ವ್ಯವಸ್ಥೆಯ ಕುರಿತಾದಂತ ಪರಿಕಲ್ಪನೆಯನ್ನು. ಕುಲಮನೆ ಮುನ್ನ ಮುಗ್ಗಡಿ ಪೆರೆಂಗಳ ನಿಮ್ಮ ಕುಲಗಳ ಅಂತೂ ಮಾರುಮಲೆವನ್ನ ನಟ್ಟಿ ತಿಂಬುವೆ ಎನ್ನುವ ಕರ್ಣನ ಮಾತನ್ನ ಜಾತಿ ಪ್ರಜ್ಞೆ ಇಲ್ಲದ ಒಂದು ಕವಿ ಅಥವಾ ಜಾತಿ ವ್ಯವಸ್ಥೆ ಒಳಗಡೆ ಬದುಕದೇ ಇರತಕ್ಕಂತ ಕವಿ ಬರೆಯೋದಕ್ಕೆ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ ಇಲ್ಲ. ನಾವು ಅದಕ್ಕಾಗಿ ಮಹಾಭಾರತವನ್ನ, ಪಂಪ ಬರೆದಿರುವ ಮಹಾಭಾರತವನ್ನ ಪಂಪನ ಭಾರತವಂತಲೇ ಓದ್ತೀವಿ ಹೊರತು ಬೇರೆ ಅಂತ ಓದ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ಸಹಜವಾಗಿ ಆ ಪ್ರಜ್ಞೆ ಇದ್ದೇ ಇರ್ಬೇಕಾಗತ್ತೆ, ಇಲ್ಲದೆ ಇರಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಸರ್, ದೇವರಾಜ್ ಗಂಟೆ ಒಂದು ಪ್ರಶ್ನೆ ಕೇಳಿದೆ ಸರ್. ದುರ್ಯೋಧನನನ್ನು ಖಳನಾಯಕನೆನ್ನಬಹುದೇ ಅಥವಾ ಅವನನ್ನು ಪ್ರತಿನಾಯಕನೆನ್ನಬಹುದೇ ಅಂತ ಪ್ರಶ್ನೆ ಮಾಡಿದೆ. ಈ ನಾಯಕ ಪ್ರತಿನಾಯಕ ಎನ್ನುವಂತ ಕೇವಲ ತುದಿಗಳಲ್ಲಿ ಪಂಪ, ರನ್ನಾದಿ ಜೈನ ಕವಿಗಳು ಈ ಪಾತ್ರಗಳನ್ನ ನಿರೂಪಿಸ್ಲಿಲ್ಲ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಮುಖ್ಯವಾಗಿ ಪಾತ್ರಗಳನ್ನ ಬೇರೆ ಬೇರೆ ಕೋನಗಳಲ್ಲಿ ಗಮನಿಸುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಹೇಗೆ ಅಂತ ಅಚ್ಚು ಮಾಡಿ ಕೂರಿಸುವುದಕ್ಕೂ ಖಳನಾಗಿ ದುಷ್ಟ ಚತುಷ್ಟಯರು ಅಂತ ಹೇಳಿ ಕರ್ಣ, ದುಶ್ಯಾಸನ, ದುರ್ಯೋಧನ ಮತ್ತು ಶಕುನಿಯನ್ನ 4 ಮಂದಿಯನ್ನ ನಮ್ಮ ಪಾರಂಪರಿಕ ಭಾರತ ಕತೆ ಹೇಗೆ ಖಂಡರಿಸಿ ಇರಿಸಿದೆಯೋ ಆ ನೆಲೆಯಲ್ಲಿ ಪಂಪಾದಿಗಳು ಗುರುತಿಸೋದಿಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಪಂಪರನ್ನರಲ್ಲಿ ದುರ್ಯೋಧನನಿಗೆ ಒಂದು ವಿಶೇಷವಾದ ಶಬ್ದ ಬಳಕೆ ಆಗುತ್ತೆ. ಅದು ನೀವು ವಡ್ಡಾರಾಧನೆ ಅಂತ ಕೃತಿಗಳನ್ನ ಓದುವ ಸಂದರ್ಭದಲ್ಲಿ ಅಲ್ಲಿಯ ಪುರುಷ ಕೇವಲಿಗಳಿಗೆ ಬಳಕೆ ಆಗತಕ್ಕಂಥ ಶಬ್ದಗಳಲ್ಲಿ ಒಂದು ಮಹಾಸತ್ವ ಎನ್ನುವಂತ ಶಬ್ದ ಬಳಕೆ ಆಗುತ್ತೆ. ಮಹಾಸತ್ವ. ಅವನನ್ನ ಖಳನಾಯಕನನ್ನಾಗಿ ದುಷ್ಟನನ್ನಾಗಿ ಕಲ್ಪಿಸುವ ಪ್ರಯತ್ನವನ್ನ ಒಂದು ವೇಳೆ ಮಾಡಿದ್ರೆ ಒಬ್ಬ ವ್ಯಕ್ತಿ ಅನೇಕ ಸಂಗತಿಗಳ ಒಂದು ಕೂಡುರೂಪ. ಅವನು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಹಾಗಾಗಿ ನಿರ್ದಿಷ್ಟವಾಗಿ ಅವನನ್ನ ಹೀಗೆ ಅಂತ ಗುರುತಿಸಿ ಒಂದು ಗುರುತು ಹಾಕಿ ಇಡೋದಕ್ಕೂ ಅವನ ವ್ಯಕ್ತಿತ್ವವನ್ನ ಕಾಲ ಕಾಲಕ್ಕೆ ವ್ಯಕ್ತವಾದ ನೆಲೆಯಲ್ಲಿ ಓದುಗರಿಗೆ ಓಪನ್ ಮಾಡಿ ಬಿಡೋದಕ್ಕೂ ವ್ಯತ್ಯಾಸ ಇದೆ. ಪಂಪ ದುರ್ಯೋಧನನ ಕೆಲಸಗಳಲ್ಲಿಯ ಮೌಲ್ಯಮಾಪನವನ್ನ ನೀವೇ ಮಾಡಿ ಅಂತ ಏನೇನ್ ಕೆಲಸ ಮಾಡಿದನಂತ ಎದುರಿಗೆ ಇಡ್ತಾನೆ. ಹಾಗೆ ಇಡ್ತಾ ಅವನ ವ್ಯಕ್ತಿತ್ವದ ಬಗೆಗೆ ಪಂಪಾದಿಗಳಿಗೆ, ರನ್ನನಿಗೆ ಬಹಳ ದೊಡ್ಡ ವ್ಯಾಮೋಹ ಕೂಡ ಇದೆ. ಅಲ್ಲಿ ಪ್ರತಿನಾಯಕ ಎನ್ನುವ ನಾಯಕ ಮತ್ತು ಪ್ರತಿನಾಯಕ, ಕಪ್ಪು ಬೆಳುಪು ಎನ್ನುವ ಈ ವಿರೋಧಿ ಪರಿಭಾಷೆಯಲ್ಲಿ ಅವರು ಮಾತಾಡ್ತಾ ಇಲ್ಲ. ಮುಖ್ಯವಾಗಿ ಅನೇಕಾಂತವಾದ ಅಂತ ಏನಿದೆ ಅದು ಬೇರೆ ಬೇರೆ ಕೋನಗಳಲ್ಲಿ ನಿಂತು ನೋಡಿದಾಗ ನೋಡುವ ನೋಟವನ್ನ ಒಂದು ಪಾರ್ಶ್ವಿಕ ಸತ್ಯವಾಗಿ ಹೇಳ್ತದೆಯೇ ಹೊರತು ಒಂದು ಸಾರ್ವಕಾಲಿಕ ಪರ್ಮನೆಂಟ್ ಆದ ಟ್ರುತ್ ಬಗ್ಗೆ ಮಾತಾಡೋದಿಲ್ಲ. ನಾವು ದುಷ್ಟ ಅಂತ ಹೇಳುವಾಗ ಪರ್ಮನೆಂಟ್ ಟ್ರುತ್ ಬಗ್ಗೆ ಮಾತಾಡ್ತೇವೆ. ಪಂಪನ ಕಾವ್ಯದಲ್ಲಿ ಪರ್ಮನೆಂಟ್ ಟ್ರುತ್ ಇಲ್ಲ. ನೀವು ಈ ಕ್ಷಣದಲ್ಲಿ ಈ ಆನ್ಲೈನ್ ಅಲ್ಲಿ ನನ್ನ ನೋಡ್ತಾ ಇದ್ರಿ, ನನ್ನದು ಯಾವುದೋ ಒಂದು ಭಾಷಣವನ್ನ ಕೇಳ್ತಾ ಇದ್ರಿ, ನನ್ನ ಬಗ್ಗೆ ಒಂದು ಮೌಲ್ಯಮಾಪನ ಈ ಕ್ಷಣಕ್ಕಾಗತ್ತೆ. ನನ್ನನ್ನು ಇಲ್ಲೆಲ್ಲ ನೋಡ್ತೀರಿ, ನನ್ನ ಬಗ್ಗೆ ಮತ್ತೊಂದು ಮೌಲ್ಯಮಾಪನ ಆಗುತ್ತೆ. ಈ ಮೌಲ್ಯಮಾಪನಗಳು ಆಯಾಯ ಕ್ಷಣದಲ್ಲಿಯ ಮೌಲ್ಯಮಾಪನಗಳು ಅವು ಸಾಪೇಕ್ಷವಾಗಿ ಸರಿಯಾಗಿರ್ತವೆ ಹೊರತು ಒಂದು ನಿರ್ದಿಷ್ಟವಾದ ಮೌಲ್ಯಮಾಪನದ ಪಟ್ಟಿಯನ್ನು ಒಬ್ಬ ವ್ಯಕ್ತಿಗೆ ಹಾಕಿ ಅದೇ ಆತ್ಯಂತಿಕ ಅಂತ ಹೇಳಿ ಕೊನೆ ಮಾಡುವಂತಹದ್ದು ಬಹುಶಃ ಅಷ್ಟು ಸರಿಯಾದ ಕ್ರಮ ಅಲ್ಲ. ನನಗೆ ನಾಯಕ ಪ್ರತಿನಾಯಕ ಎನ್ನುವ ಪರಿಭಾಷೆ ಇಲ್ಲ. ನಿಮಗೆ ಪಂಪನ ಭಾರತವನ್ನ ಓದಿದ್ರೆ ನನಗೆ ಅಲ್ಲಿ ನಾಯಕ ಅಂತ ಒಬ್ಬ ಇದ್ದಾನಂತ ಅನ್ಸೋದಿಲ್ಲ. ಹೌದು, ಹರಿಕೇಸರಿಯನ್ನ ಅರ್ಜುನನ ಜೊತೆಗೆ ಸಮೀಕರಿಸಿ ಬರೆದದ್ದಿದೆ. ಆದ್ರೆ ವಿಕ್ರಮಾರ್ಜುನ ವಿಜಯ ಎನ್ನುವಂತ ಶೀರ್ಷಿಕೆ ಇಟ್ಟುಕೊಂಡು ಹೊರಟಂತ ಕಾವ್ಯ ಮಧ್ಯದಲ್ಲಿ ಅದನ್ನ ಕರ್ಣರಸಾಯನ ಅಂತ ಕರೀತದೆ. ಕೊನೆಯಲ್ಲಿ ಎಂಥ ಅದ್ಭುತವಾದ ಮಾತು ಅಂತ ಹೇಳಿದ್ರೆ, ಛಲದೊಳು ದುರ್ಯೋಧನಂ ಅಂತ ಆರಂಭಿಸಿ ಯಾರ್ಯಾರು ಮುಖ್ಯರು ಅಂತ ಹೇಳಿ ಒಬ್ಬರಲ್ಲ ಅನೇಕರನ್ನ ಎದುರಿಗಿಟ್ಟು ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಳಿನ್ ಈ ಭಾರತಂ ಎನ್ನುವ ಮೂಲಕವಾಗಿ ಭಾರತದ ನಾಯಕರುಗಳು ಒಬ್ಬರಲ್ಲ ಅನೇಕರು ಎನ್ನುವ ಒಂದು ಪ್ರಜಾಸತ್ತಾತ್ಮಕ ವಾಯ್ಸ್ ಅನ್ನ ಕೊಡುವ ಕವಿ ಒಬ್ಬ ನಾಯಕ, ಒಬ್ಬ ಪ್ರತಿನಾಯಕ ಎನ್ನುವ ಈ ಬೊಂಬೆಯಾಟದ ರೀತಿಯಲ್ಲಿ ಕಾವ್ಯವನ್ನ ಕಟ್ಟಿದ್ದಾನೆ ಅಂತ ನಾವು ಭಾವಿಸುವುದು ಅಷ್ಟು ಸಮರ್ಪಕ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ. ಮುಂದಿನ ಪ್ರಶ್ನೆ ಶಾಂತಾ ಪಟೇಲ್ ಅವರು ಮಾಡಿದ್ದಾರೆ. ಬ್ರಾಹ್ಮಣನಾದ ಪಂಪ ಜೈನ ಧರ್ಮವನ್ನು ಸ್ವೀಕರಿಸಿ ನಂತರವೂ
ವಿಪ್ರರನ್ನ ಶ್ರೇಷ್ಠರೆಂದದ್ದು ತನ್ನ ಸಾಹಿತ್ಯಿಕ ಕೃಷಿಯ ಸ್ವಾರ್ಥ ಎನ್ನೋಣವೇ ಎನ್ನುವ ಅಲ್ಲ. ಸಂದರ್ಭದಿಂದ ಬ್ರಾಹ್ಮಣನಾದ ಪಂಪ ಸರ್, ಹಾ ಹಾ ಹೇಳಿ 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 ಕೇಳಿಸ್ತಾ ಇದೆ, ಹೇಳಿ. ಜೈನ ಧರ್ಮವನ್ನು ಸ್ವೀಕರಿಸಿ ನಂತರವೂ ವಿಪ್ರರನ್ನು ಶ್ರೇಷ್ಠರೆಂದದ್ದು ತನ್ನ ಸಾಹಿತ್ಯಿಕ ಕೃಷಿಯ ಸ್ವಾರ್ಥ ಎನ್ನೋಣವೇ. ಇಲ್ಲ, ಅವನು ವಸ್ತುಸ್ಥಿತಿಯನ್ನ ಮಾತಾಡ್ತಾ ಇದ್ದಾನೆ. ನಾವು ಹಾಗೆ ತಗೊಳ್ಬೇಕು ಅದನ್ನ. ಜಾತಿಯೊಳ್ ಉತ್ತಮದ ವಿಪ್ರಕುಲಂಗೆ, ಹೌದಲ್ವಾ? ಇವತ್ತು ಕೂಡ ಗುಡಿ ಒಳಗಡೆ ನಾವು ಹೋಗ್ತಾ ಇದೀವ ಸರ್? ಹೋಗಲ್ಲ. ನಾವು ಯಾಕೆ ಹೋಗಲ್ಲ? ಯಾಕೆ ಯಾರು ಕೆಲವರು ಮಾತ್ರ ಒಳಗೆ ಹೋಗ್ತಾ ಇದ್ದಾರೆ? ಸಾಮಾಜಿಕವಾದ ನೀತಿ ಸಂಹಿತೆ ಯಾವುದನ್ನ ಹೇಳುತ್ತೆ? ಸಂವಿಧಾನ ಸಮಾನತೆಯನ್ನು ಹೇಳಿದ್ರು ಕೂಡ ನಮ್ಮ ಆಸ್ತಿಕ ಆವರಣಗಳನ್ನ ಅಥವಾ ಅಧಿಕಾರದ ಅನೇಕ ಆವರಣಗಳನ್ನ, ಸಾಮಾಜಿಕ ಸಂದರ್ಭದ ಅನೇಕ ಆವರಣಗಳನ್ನ ಯಾವುದು ಇವತ್ತು ನಿಯಂತ್ರಿಸ್ತಾ ಇದ್ದಾವೆ? ನಮ್ಮ ಎದುರಿಗಿನ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ನಮ್ಗೆ ಯಾಕೆ ಮುಜುಗರ? ಪಂಪನಿಗೆ ಆ ಮುಜುಗರ ಇರಲಿಲ್ಲ. ಬಟ್ ಬಹಳ ಕಾನ್ಶಿಯಸ್ ಆಗಿ ಅವನು ಇರುವ ವಾಸ್ತವವನ್ನ ಹೇಳಿ ಆ ವ್ಯವಸ್ಥೆಯಿಂದ, ಜಾತಿ ವ್ಯವಸ್ಥೆಯಿಂದ ದಾಟಿದ ತನ್ನಪ್ಪನ ಮತಾಂತರದ ಬಗೆಗೆ ತುಂಬು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಮತ್ತು ಅಂತ ಎತ್ತರದ ಜಾತಿ ಅಂತ ಹೇಳುವಂತ ಬೆರಗಿಗಿಂತ ಹೆಚ್ಚಾಗಿ ಅಷ್ಟು ಎತ್ತರದಲ್ಲಿ ಅವ್ರು ಇದ್ದಾರೆ ಅಂತ ತೋರಿಸುವುದು ಕೂಡ ಬಹಳ ಮುಖ್ಯ ಆಗತ್ತೆ. ನಮ್ಗೆ ಅನೇಕ ಸಂದರ್ಭಗಳಲ್ಲಿ ನಾವು ಎತ್ತರದಲ್ಲಿ ಇಲ್ಲಪ್ಪ, ನಮ್ಗೆಲ್ಲ ಅನ್ಯಾಯ ಆಗಿದೆ, ನಾವು ಎಷ್ಟು ಓದಿದ, ಇತ್ತೀಚೆಗೆ ಬಹಳ ಕೆಟ್ಟ ಉದಾಹರಣೆ ಅದು, ನಾವು ಓದಿ ದಬ್ಬ ಹಾಕಿದ್ರು ನಮ್ಗೇನು ಸಿಗಲ್ಲ ಅಂತ ಮಾತಾಡುವವರು ಎಲ್ಲ ಕಡೆಗೆ, ಸುಪ್ರೀಂ ಕೋರ್ಟ್ ನಿಂದ ಹಿಡಿದು ಪಂಚಾಯಿತಿಯ ಕೊನೆಯ ತುದಿಯಲ್ಲಿ ಈ ಕಸ ಗುಡಿಸುವ ಕೆಲಸಕ್ಕೆ ಹೊರತುಪಡಿಸಿ ಈ ಅಲ್ಲಿಂದ ಹಿಡಿದು ಕೊನೆಯ ತುದಿಯವರೆಗೆ ಎಲ್ಲಾ ಕಡೆಗೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಲೆಕ್ಕಾಚಾರ ನಮಗೆ ಸಿಕ್ಕಿದ್ರೆ, ಆ ಲೆಕ್ಕಾಚಾರ ಹೇಳಿದವರನ್ನ ನಾವು ಅಪರಾಧಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಾಸ್ತವಿಕವಾಗಿ ಯಾರು ಎಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಅಟ್ಲೀಸ್ಟ್ ಗಣತಿಯನ್ನ ನಮ್ಮ ಎದುರುಗಡೆ ಇಟ್ರೆ, ಆ ಗಣತಿ ವರ್ತಮಾನದ ವಾಸ್ತವವನ್ನ ಮಾತಾಡ್ತದೆ ಅಂತ ಅರ್ಥ. ಪಂಪ ವರ್ತಮಾನದ ವಾಸ್ತವವನ್ನು ಮಾತಾಡ್ತದೆ ಅಂತ ಯಾಕೆ ತಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ? ಪಂಪನ ಕಾಲದ ವರ್ತಮಾನ ಹೌದು ತಾನೇ ಅದು. ಈ ಹತ್ತಿರದ ಇತ್ತೀಚಿನ ಕಾಲದವರೆಗಿನ ಸತ್ಯ ಅದು, ಈಗಲಿನ ಸತ್ಯವೂ ಕೂಡ, ಈಗಿನ ಸತ್ಯವೂ ಕೂಡ ಹೌದೇನು, ಹೊಸ್ತಲ್ಲ ಅದು. ಹಾಗಾಗಿ ಪಂಪ ಒಂದು ವಾಸ್ತವವನ್ನ ಮಾತಾಡ್ತಾ ಇದ್ದಾನೆ ಹೊರತು ಅವನು ಅವರನ್ನ ಎತ್ತರದಲ್ಲಿ ಇಟ್ಟು ಮಾತಾಡಿದ್ದಾನೆ ಅಂತ ನಾವು ತೀರ್ಮಾನಕ್ಕೆ ಬರುವುದಷ್ಟು ಪೂರಕ ಅಂತ ನನ್ಗನ್ಸಲ್ಲ. ನಾನು ಪಂಪನನ್ನ ವಹಿಸ್ಕೊಂಡು ಮಾತಾಡ್ತಾನೆ ಅಂತ ತಿಳ್ಕೊಬೇಡಿ. ವಹಿಸ್ಕೊಳ್ಬೇಕಾದ ಅಗತ್ಯ ಇದೆ. ಯಾಕೆ ಕೇಳಿದ್ರೆ ಅವನು ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ. ಎಸ್, ಧನ್ಯವಾದ ಸರ್. ಇನ್ನೊಂದು ಪ್ರಶ್ನೆ ಸರ್, ಕ್ಷಮೆ ಇರ್ಲಿ, ಟೈಪ್ ಮಾಡಕ್ಕಾಗಿಲ್ಲ, ಸ್ವಲ್ಪ ಇದ್ದೆ ಸರ್. ತಾವು ಹೇಳ್ತಾ ಇದ್ರೆ, ನಮ್ಮ ಹೆಸರು ರಾಮರೆಡ್ಡಿ ಅಂತ, ಮೈಸೂರು ಯೂನಿವರ್ಸಿಟಿ ರಿಸರ್ಚ್ ಸ್ಕಾಲರ್ ಸರ್. ತಾವು ಹೇಳ್ತಿರಂಗೆ ಈಗ ನೀವು ಕಾವ್ಯವನ್ನ ಇದು ಮಾಡಿದ್ರಲ್ಲ, ಅದು ಈಗಿನ ಸಾಮಾಜಿಕ ಸ್ಥಿತ್ಯಂತರ ಅವಲೋಕನ ಕ್ರಮ ಹೇಗಿದೆ ಸರ್? ಅದರಿಂದ ಗೊತ್ತಾಗುವಂತ ವಿಮರ್ಶೆಗಳು ಅಥವಾ ಹಲವಾರು ಬಾರಿ ನಾವು ಸುಮಾರು ಸಲ ಕೇಳಿದೀವಿ, ಉಪನ್ಯಾಸಗಳನ್ನು ನೀಡಿದ್ವಿ. ಈ ರೀತಿಯಾಗಿ ಅವಲೋಕನ ಕ್ರಮಗಳು ಹೇಗಿದೆ ಅಂತ ಸರ್, ಅದು ಸಾಮಾಜಿಕ ಸ್ಥಿತ್ಯಂತರದ ಮೇಲೆ. ನನಗೆ ನಿಮ್ಮ ಪ್ರಶ್ನೆ ಸ್ಪಷ್ಟ ಆಗಲಿಲ್ಲ ಸರ್. ಸರ್, ನೀವು ಕಾವ್ಯವನ್ನು ಹೇಳಿದ್ರಲ್ವಾ, ಅದು ಸಾಮಾಜಿಕ ಸ್ಥಿತ್ಯಂತರ ಮೇಲೆ ಅವಲೋಕನ ಇದೆ ಅಥವಾ ಪ್ರಗತಿ ಕೇಳ್ತಾ ಇದ್ರೆ ನನ್ನ ಅಸಾಮರ್ಥ್ಯ ಇರುವುದು ನಿಮ್ಮ ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ನೀವು. ಸಾರಿ ಸರ್, ಸಾಮಾಜಿಕ ಸ್ಥಿತ್ಯಂತರದಲ್ಲಿ ಅವಲೋಕನ ಕ್ರಮ ಹೇಗಿದೆ ಅಂತ ಸರ್. ಸಾಮಾಜಿಕ ಸ್ಥಿತ್ಯಂತರದ ಅವಲೋಕನ ಕ್ರಮ, ಹೌದೌದು. ಅಂದ್ರೆ ಪ್ಲೀಸ್ ದಯವಿಟ್ಟು ಕ್ಲಾರಿಫೈ ಮಾಡಿ ಸರ್. ಅದು ಸಾಮಾಜಿಕ ಸ್ಥಿತ್ಯಂತರಗಳಿಗೆ ಒಂದೊಂದು ಪಾತ್ರಗಳು ತುಂಬಾ ಹತ್ರವಾಗಿ ಅದರ ಒಂದು ಏರಿಳಿತ ಆಗಿರ್ಬೋದು, ಕ್ರಮಾವಲೋಕನ ಆಗಿರ್ಬೋದು, ತುಂಬಾ ವಿಸ್ತಾರವಾಗಿ ಇರ್ತದೆ. ಕೆಲವು ವಿಭಿನ್ನ ಶೈಲಿಯಲ್ಲಿ ಕೂಡ ಕೆಲವೊಬ್ಬರು ಬೇರೆ ಬೇರೆ ಕವಿಗಳು ಅಥವಾ ಬೇರೆ ವಿಮರ್ಶಾ ಲೋಕದಲ್ಲಿ ಅದೇ ತಂದೆ ಆದ ಚರ್ಚೆಯನ್ನು ಪಡಿತಾ ಇದೆ. ಅಂತದ್ರಲ್ಲಿ ಈಗ ಕಾವ್ಯವನ್ನು ನಾವು ಈಗ ಪಂಪ ಆಗಿರ್ಬೋದು, ಪಂಪ ತನ್ನ ಪಾತ್ರಗಳನ್ನು ಹತ್ತಿರದಲ್ಲಿ ತರ್ತಾನೆ, ಕೆಲವು ಸಾಮಾಜಿಕ ಸ್ಥಿತ್ಯಂತರಗಳು ಒಳಪಡಿಸಿದೆನಾ, ಅದರ ಅವಲೋಕನ ಕ್ರಮಗಳು ಹೇಗಿದೆ ಅಂತ. ಇಲ್ಲ, ನಿಮ್ಮ ಪ್ರಶ್ನೆ ಈ ಕ್ಷಣಕ್ಕೂ ನಮ್ಗೆ ಸ್ಪಷ್ಟ ಆಗ್ತಾ ಇಲ್ಲ. ಬಟ್ ನೀವು ಈಗ ಮಾತಾಡ್ತಾ ಶೆಟ್ರೆ ನಮಸ್ಕಾರ. ಅವ್ರು ಕೇಳ್ತಿರೋ ಪ್ರಶ್ನೆ ಏನ್ ಗೊತ್ತಾ, ಈ ಪಂಪ ಭಾರತ ಇದೆಯಲ್ಲ, ಅದನ್ನ ಈ ಗ್ರಹಿಕೆಗಳ ಮಾದರಿಗಳಿದೆಯಲ್ಲ, ಗ್ರಹಿಕೆಯ ಮಾದರಿಗಳು, ಆ ಗ್ರಹಿಕೆಯ ಮಾದರಿಗಳು ಈ ಸಾಮಾಜಿಕವಾಗಿ ಹೇಗೆ ಗ್ರಹಿಸಿದ್ದಾರೆ ಅಂತಿರ್ಬೋದು. ಅದು ಹೇಗೆ ಯಾವ ರೀತಿ ಅದು ಭಿನ್ನವಾದ ಮಾದರಿನಲ್ಲಿ ಹೇಗೆ ಗ್ರಹಿಸಿದ್ದಾರೆ ಅನ್ನೋದು ಅವ್ರ ಪ್ರಶ್ನೆ ಅಂತ ಅನ್ಸುತ್ತೆ. ಇಲ್ಲ ನೋಡಿ, ಅವ್ರು ಹಾಗೆ ಕೇಳಿದ್ದು ಹೌದಾದ್ರೆ ಅದ್ರ ಜೊತೆಗೆ ಅವಲೋಕನ ಕ್ರಮಗಳು ಹೇಗಿದೆ ಒಂದ್ಸರ ಅಷ್ಟೇ. ಅಲ್ಲ, ನನಗೆ ಅಲ್ಲೇ ಪ್ರಾಬ್ಲಮ್ ಇರೋದು.
ಅವಲೋಕನ ಕ್ರಮ ಅಂತ ಹೇಳ್ತಾರೆ. ನೀವು ನಮ್ಮ ವಿಮರ್ಶೆ ಪಂಪ ಭಾರತವನ್ನ ಓದಿದ ಕ್ರಮದ ಬಗ್ಗೆ ಕೇಳ್ತಾ ಇದ್ದೀರಾ ಸರ್ ರಾಮರೆಡ್ಡಿ? ಹೌದೌದು ಸರ್ ವಿಮರ್ಶೆ ಅವಲೋಕನ ಕ್ರಮ. ಸರಿ, ನನ್ನ ರಿಸರ್ಚ್ ಅದರ ಮೇಲೆ ಇರೋದು ವಾಸ್ತವಿಕವಾಗಿ. ಅವರು ಅದೊಂದು ಶಬ್ದನ ಇಟ್ಕೊಂಡು ಎಳೆದಾಡ್ತಾ ಇದ್ದಾರೆ ಅವಲೋಕನ ಅಂತ. ಬಟ್ ಅದು ಹಾಗಲ್ಲ. ಅದು ಅವರು ಆ ಪಂಪ ಭಾರತದ ಗ್ರಹಿಕೆಯ ಭಿನ್ನ ಮಾದರಿಗಳು ಯಾವ ರೀತಿ ಅವಲೋಕಿಸಿದ್ದಾರೆ ಅನ್ನೋದು ಅವ್ರ ಪ್ರಶ್ನೆ. ಈಗ ಪಂಪನ ಭಾರತವನ್ನ ಒಂದು ಅದ್ಭುತವಾದಂತ ಭಾರತ ಕಥೆಯ ಮರು ಆವೃತ್ತಿಯಾಗಿ ಓದುವ ಒಂದು ಕ್ರಮ ಇದೆ. ಅದನ್ನ ಹೇಗೆ ತಂದಿದ್ದಾನೆ, ಪಾತ್ರವನ್ನ ಹೇಗೆ ತಂದಿದ್ದಾನೆ, ಭಾಷೆಯನ್ನು ಹೇಗೆ ಕಟ್ಟಿದ್ದಾನೆ, ಅಲ್ಲಿ ಮಾರ್ಗ ಹೇಗಿದೆ, ದೇಸಿ ಹೇಗಿದೆ, ಪಂಪನ ವಿದ್ವತ್ ಹೇಗೆ ಕಟಕಾಗಿದೆ ಅಂತ ಓದುವ. ಬಹುಶಃ ನಾವು ಹೆಚ್ಚು ಪ್ರಭಾವಿಯಾಗಿ ನಾವು ಓದ್ಕೊಂತ ಬಂದಿರುವುದು ಒಂದು ಓರಿಯೆಂಟಲ್ ಮಾದರಿಯ ಓದನ್ನು, ಓರಿಯೆಂಟಲ್ ಮಾದರಿಯ ರಸನಿಷ್ಠ ಮಾದರಿಯನ್ನ ನಾವು ಹೆಚ್ಚು ಗಮನಿಸಿದ್ದೀವಿ. ಓರಿಯೆಂಟಲ್ ಮಾದರಿ ಅಂತ ಹೇಳಿದ್ರೆ ಪಂಪನ ಕಾವ್ಯದಲ್ಲಿರುವ ಚರಿತ್ರೆಯ ಪರಿಕರಗಳು ಅಂತ ನಾವು ಪರಿಭಾವಿಸುವ ಶಾಸನಾದಿಗಳನ್ನ ಇಟ್ಟುಕೊಂಡು, ನೋಡಿ ಇಲ್ಲಿ ವೀರಗುಣ ಹೀಗಿದೆ, ಮತ್ತೊಂದು ಹೀಗಿದೆ, ಆ ಕಾವ್ಯದಲ್ಲಿ ಇರುವ ವಿವರಗಳೇ ಇಲ್ಲಿ ಶಾಸನಗಳಲ್ಲಿವೆ ಅಂತ ಎಂಪಿರಿಕಲ್ ಆಗಿ ಓದುವಂತ, ಸಾಕ್ಷ್ಯಗಳನ್ನು ಎದುರಿಗಿಟ್ಟು ಮಾತಾಡುವಂತ ಒಂದು ಓರಿಯೆಂಟಲಿಸ್ಟ್ ಮಾದರಿ ಬಹಳ ಪ್ರಭಾವಿಯಾಗಿ ಪಂಪನ ಓದಿನಲ್ಲಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆ ತರುವಾಯದಲ್ಲಿ ಪಂಪನ ಕಾವ್ಯದ ಒಳಗಿರುವ ಅದರ ಕಟ್ಟುವಿಕೆಯನ್ನ ನವ್ಯದ ನೆಲೆಯಲ್ಲಿ ಬೆರಗಿನಿಂದ ಓದಿದವರು ಕೂಡ ಇದ್ದಾರೆ. ಪಠ್ಯದ ಒಳಗಡೆ ಅದರ ಕೌಶಲ್ಯವನ್ನ ಚರ್ಚೆ ಮಾಡುವ ಓದಿನಲ್ಲಿ ಓದಿದವರು ಕೂಡ ಇದ್ದಾರೆ. ಆದ್ರೆ ಕೆಲವು ಓದುಗಳು ಉದಾಹರಣೆಗೆ ನೀವು ನನಗೆ ಈ ರೀತಿಯ ಓದುಗಳು ಬಹಳ ಕಡಿಮೆ ಸಿಕ್ಕಿದಾವೆ. ನಾನು ಕೆಲವನ್ನ ಮಾತ್ರ ಉಲ್ಲೇಖಿಸ್ತೇನೆ. ನೀವು ಇದು ಕುಲಮಂ ನಾಲಿಗೆ ತುಬ್ಬುವ ಓಲ್ ಅನ್ನುವಂತ ಒಂದು ಪದ ಪ್ರಯೋಗ, ಒಂದು ವಾಕ್ಯ ಪ್ರಯೋಗ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ KVN ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ. ಅವರು ಅದನ್ನ ಭಾಷೆಯನ್ನ ಗುರುತಾಗಿ ಬಳಸುವ, ಭಾಷೆಯೇ ಗುರುತಾಗುವ ಮತ್ತು ಜಾತಿಯ ನೆಲೆಯಲ್ಲಿ ಭಾಷೆಗೆ ಗುರುತಾಗುವ, ಪರಸ್ಪರ ಗುರುತಾಗುವ ಈ ಪ್ಯಾರಾಮೀಟರ್ ಆಗುವಂತ ನೆಲೆಯಲ್ಲಿ ಜಾತಿ ಭಾಷೆಗೆ ಪ್ಯಾರಾಮೀಟರ್ ಆಗೋದು, ಭಾಷೆ ಜಾತಿಗೆ ಪ್ಯಾರಾಮೀಟರ್ ಆಗಿ ಬಳಸುವುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ದಲಿತರ ಹಿನ್ನೆಲೆಯನ್ನು ಇಟ್ಟುಕೊಂಡು ಆ ಸಂದರ್ಭವನ್ನ ಅವರು ಚರ್ಚೆ ಮಾಡ್ತಾರೆ. ನನಗೆ ಬಹುಶಃ ಈ ತರಹದ ಚರ್ಚೆಗಳು, ಈ ತರಹದ ಸಾಮಾಜಿಕ ಆಯಾಮದ ಚರ್ಚೆಗಳು ಪಂಪನ ಭಾರತವನ್ನ ಹೆಚ್ಚು ಸಶಕ್ತವಾಗಿ ಪ್ರವೇಶ ಮಾಡಿದಾವೆ ಅಂತ ನಾನು ಅಂದ್ಕೋತೇನೆ. ಯಾಕಂದ್ರೆ ಮಹಾಭಾರತದ ಕಥೆಯನ್ನ ಪಂಪನೋ ಅಥವಾ ಕುಮಾರವ್ಯಾಸನೋ ಬರೆಯುವಾಗ ಅವರ ಕಾಲ, ಅವರ ಸಾಮಾಜಿಕ ಗ್ರಹಿಕೆ ಇವುಗಳೆಲ್ಲವೂ ಕೂಡ ಅದರೊಳಗಡೆ ಮಿಳಿತ ಆಗ್ತವೆ. ಹಾಗೆಯೇ ಅದನ್ನ ಓದುವ ನಮ್ಮ ಸಾಮಾಜಿಕ ಗ್ರಹಿಕೆ ಕೂಡ ಅದರೊಳಗಡೆ ಮಿಳಿತ ಆಗುತ್ತೆ. ಯಾಕೆ ಆರಂಭದಲ್ಲಿ ಬಹುಶಃ ಈ ತರದ ಚರ್ಚೆಗಳು ಹೆಚ್ಚು ಬರಲಿಲ್ಲ ಅಂತ ಹೇಳಿದ್ರೆ, ನಾನು ಅಂದ್ಕೊಳ್ಳುವ ಹಾಗೆ ಅನೇಕ ತಳಮೂಲದ ವ್ಯಕ್ತಿತ್ವಗಳು ಸಾಮಾಜಿಕ ಆವರಣದ ಅವಕಾಶಗಳಲ್ಲಿ ಮುನ್ನೆಲೆಗೆ ಬರ್ಲಿಕ್ಕೆ ಆಗದೆ ಇದ್ದಂತ ಕಾಲಘಟ್ಟದಲ್ಲಿ ನಡೆದಂತ ಈ ವಿಮರ್ಶೆವು ಇವತ್ತು ಅನೇಕರು ಅವಕಾಶಗಳನ್ನ ಪಡ್ಕೊಂಡು ಓದಿನ ಚರಿತ್ರೆಯನ್ನ ಅವರು ಕೂಡ ಪ್ರವೇಶ ಮಾಡ್ತಾ ಇರುವ ಸಂದರ್ಭದಲ್ಲಿ ಪಂಪನನ್ನ ಓದಿಕೊಳ್ತಾ ಇರುವ ಬಗೆಗಳಲ್ಲಿಯೂ ವ್ಯತ್ಯಾಸ ಆಗಿದೆ. ಈ ಹಿನ್ನೆಲೆಯಲ್ಲಿ ಪಂಪನನ್ನ ನನ್ನಂತವರೋ ಅಥವಾ ಇನ್ಯಾರೋ ಓದುವಾಗ ಅಲ್ಲಿಯ ಆ ಹಳೆಯ ಕಾಲದ ಓದಿನ ಹಾಗೆ ವೀರ ಅಂತ ಹೇಳಲಿಕ್ಕಾಗಲ್ಲ. ನನಗೆ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಪಂಪನ ವೀರ ಯೋಧರು ಅಂತ ಹೇಳಿ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಚರ್ಚೆ ಮಾಡಿದ ವಿಮರ್ಶೆ ನಿಮಗೊಂದು ಸಿಗ್ತದೆ, ಪಂಪನ ವೀರ ಯೋಧರು ಅಂತ. ಆ ಪಂಪನ ವೀರ ಯೋಧರ ಚರ್ಚೆಯಲ್ಲಿ ನೀವು ಗಮನಿಸುವ ಹಾಗೆ ಅಲ್ಲಿ ಆ ವೀರರು ಹೊರಗಡೆ ಏನ್ ಮಾತಾಡಿದ್ರು ಅಂತ, ನಾನು ಹೊರಗಡೆ ಆಡಿದ ಮಾತಿನ ಜೊತೆಯಲ್ಲಿ ಅವರು ಒಳಗಡೆ ಏನ್ ಮಾತಾಡಿದ್ರು ಅನ್ನೋದನ್ನ ಗಮನಿಸಿದೆ. ಅದರ ಬಗ್ಗೆ ಕೂಡ ಬಹಳ ಬೆರಗಿನಿಂದ ಮಾತಾಡಿದವರಿದ್ದಾರೆ. ಹೊರಗಡೆ ಬಹಿರಂಗವಾಗಿ ಸೇನೆಯ ಅಬ್ಬರದ ಮಾತುಗಳನ್ನ ಆಡಿ ಬಂದ ಅದೇ ಯೋಧರು. ಒಂದು 3 ಪದ್ಯ ಬರ್ತದೆ, ಆಮೇಲೆ ಒಂದು ಪುಟ್ಟ ಗದ್ಯದ ಒಳಗಡೆ 2 ಸಾಲು ಬರುತ್ತೆ. ದಯವಿಟ್ಟು ಅದನ್ನ ಓದ್ಬೇಕು ನೀವು. ಒಂದು ಉದಾಹರಣೆಯನ್ನ ಕೊಡ್ತೀನಿ ನಿಮಗೆ. ಪಂಪನ ಯೋಧರುಗಳೆಲ್ಲ ಅಲ್ಲಿ ಮಾತಾಡಿ ತಮ್ಮ ಡೇರೆಗೆ ಬರ್ತಾರೆ. ಅಲ್ಲಿ ಅವರವರ ಸಂಗಾತಿಗಳನ್ನ, ಕುಟುಂಬಗಳನ್ನ ಎದುರಾಗ್ತಾರೆ. ಒಬ್ಬ ಹೇಳ್ತಾನೆ, ಈ ಪೊಳ್ತು ನಾಳೆ ದೇವಲೋಕದ ಕನ್ನಿಕೆಯರ ಓಲಗಳೊಳಿರ್ಪೆಂ ಅಂತ ಅವನದೊಂದು ಸ್ಟೇಟ್ಮೆಂಟ್. ಬಟ್ ಬಹಳ ಸಾಂಕೇತಿಕವಾಗಿ ನಾಳೆ ಏನ್ ಅನಾಹುತ ಆಗ್ತದೆ ಅನ್ನೋದನ್ನ ಹೇಳ್ತಾ, ಈ ಹೊತ್ತಮ್ಮ ನಿನ್ ಜೊತೆಗಿದ್ದೀನಿ ಅನ್ನೋದನ್ನ ಒಳಗಡೆ ಇಟ್ಕೊಂಡ ದುಃಖದ ಜೊತೆಯಲ್ಲಿ ಅವನು ಹೇಳಿರುವ ಸಾಧ್ಯತೆ ಅಲ್ಲಿ ದಟ್ಟವಾಗಿ ಕಾಣಿಸ್ತದೆ ನನಗೆ. ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ, ಅದಾಗೋದಿಲ್ಲ, ನಾಳೆ ಬಂದು ಮಗಳದು ಬಂದು ನೀನ ನನ್ನ ನೆರಿತೀಯ ಅಂತ, ನನ್ನನ್ನ ಸೇರ್ತೀಯ ಅಂತ.
ಅದಕ್ಕೆ ಅವನು ಕೊಡುವ ಒಂದು ಉತ್ತರ ಎಷ್ಟು ಮಾರ್ಮಿಕವಾಗಿದೆ ಅಂತ ಹೇಳಿದ್ರೆ, ಒಂದೇ ಶಬ್ದ ನಿನಗರಿವಿದೆಯೇ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಎಂತ ಉತ್ತರ ಕೊಡ್ತಾಳೆ ಅಂತ ಹೇಳಿದ್ರೆ, ಬೇರೆ ಏನು ಮಾತಾಡೋದಿಲ್ಲ, ಅವಳೊಂದು ನಂಬಿಕೆಯನ್ನು ಎದುರಿಗಿಟ್ಟು ಮಾತಾಡ್ತಾಳೆ, ಎನ್ನೋಲೆ ವಾಕ್ಯ ಉಂಟು ಅಂತ. ಬಹುಶಃ ಇದಕ್ಕಿಂತ ಸೊಗಸಾಗಿ ಕುಟುಂಬದ ಎದುರಿಗೆ ಕುಳಿತಂತ ಸೈನಿಕನೊಬ್ಬ ಯುದ್ಧದ ಬಗೆಗೆ ಕೊಡುವ ಮೌಲ್ಯಮಾಪನವನ್ನ ನಾವು ಹೇಗೆ ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲೆಲ್ಲ ವೀರ ಅಂತ ಹೇಳಲಿಕ್ಕೆ ಸಾಧ್ಯವಾ? ಗಡಿಯಲ್ಲಿ ಕೂತುಕೊಂಡು ಇನ್ನೇನು ಒಂದು 2 ತಿಂಗಳು ಸರ್ವಿಸ್ ಮುಗಿತದೆ ಅನ್ನುವಾಗ ಅವರ ಕುಟುಂಬಗಳಿಗೆ ಆ ಸೈನಿಕರು ಬರೆಯುವ ಪತ್ರಗಳನ್ನ ಗಮನಿಸಿದ್ರೆ, ನಾವು ಇವತ್ತು ಬಹಿರಂಗವಾಗಿ ಮಾಧ್ಯಮಗಳು ಮಾತಾಡ್ತಾ ಇರುವಂತ ಅಂಬೋಣಗಳ ಅಲ್ಲದ ಬೇರೆ ಮಾತುಗಳನ್ನ ಕೇಳಿಸಿಕೊಳ್ತೇವೆ. ಪಂಪನಿಗೆ ಈ ಸ್ಟ್ರೆಂತ್ ಇತ್ತು ಅಂತ ಗೊತ್ತಾಗುದು ಯಾವಾಗ ಕೇಳಿದ್ರೆ, ನಾವು ಹಾಗೆ ಓದಿದಾಗ, ನಮಗೆ ಬದುಕಿನ ಕುರಿತಾದಂತ ಈ ಬೇರೆ ಬೇರೆ ಗ್ರಹಿಕೆಗಳನ್ನ ಇಟ್ಟುಕೊಂಡು ಓದಿದಾಗ ನಮ್ಮ ಅವಲೋಕನ ಕ್ರಮ ಬದಲಾಗುತ್ತೆ. ಸಹಜವಾಗಿ ಪಂಪನ ಓದಿನಲ್ಲಿ ಅಂತ ಬದಲಾವಣೆಗಳು ಸಂಭವಿಸಿದಾವೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಿಮ್ಮ ಪ್ರಶ್ನೆಗೆ ಸ್ವಲ್ಪ ಆದ್ರೂ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ರಾಮರೆಡ್ಡಿ. ಸರ್, ಇದು ಪಂಪನ ಕುರಿತು ಇರುವಂತಹ ಒಂದ್ ಸ್ವಲ್ಪ ವಿಮರ್ಶಾ ಪುಸ್ತಕಗಳು ಈಗ ನೀವು ಏನ್ ಮಾತಾಡಿದ್ರಲ್ಲ ಸರ್, ಆ ತರ ಒಂದು ಚೆನ್ನಾಗಿರುವಂತ ಒಂದ್ ತೊಡೆ ಪುಸ್ತಕಗಳ ಹೆಸರು ಮತ್ತೆ ಲೇಖಕರ ಹೆಸರು ಅದು ಹೇಳಿದ್ರೆ ಓದ್ಕೊಳಕ್ಕೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲ ಅಂದ್ರೆ ನಿರ್ದಿಷ್ಟವಾಗಿ ಬೇರೆ ಬೇರೆ ನಿಮಗೆ ಪಂಪ ಒಂದು ಅಧ್ಯಯನ ಒಂದು ಒಳ್ಳೆ ಮಾದರಿ, JSS ಅವರ ಮಾದರಿ, ಬಟ್ ಅದರಲ್ಲಿ ಕೆಲವು ಮಿತಿಗಳು ಕೂಡ ಇವೆ. ಆಮೇಲೆ ಪಂಪಾಧ್ಯಯನ ಅಂತ ಒಂದು ಪುಸ್ತಕ ಬಂದಿದೆ, ಅದರಲ್ಲಿ ಕೆಲವು ಲೇಖನಗಳು ತುಂಬಾ ಚೆನ್ನಾಗಿದ್ದಾವೆ ವಾಸ್ತವಿಕವಾಗಿ. ಆಮೇಲೆ ಬೇರೆ ಬೇರೆ ಲೇಖಕರು, ಸ್ಪೆಷಲಿ DR, KV ನಾರಾಯಣ, ಬಂಜಗರ ಜಯಪ್ರಕಾಶ್, ನಟರಾಜ್ ಬೂದಾಳ್, ಸರ್ ರೀಸೆಂಟ್ ಆಗಿ ವೆಂಕಟಾಚಲ ಶಾಸ್ತ್ರಿ ಅವರು ಮಾಡಿದ್ದಾರೆ ಪಂಪನ ಬಗ್ಗೆ. ರೀಸೆಂಟ್ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಮಾಡಿದ್ದಾರೆ, ತುಂಬಾ ದೊಡ್ಡ ಪುಸ್ತಕ. ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಪಂಪನ ಕಾವ್ಯಗಳು. ಜೊತೆಗೆ ನನ್ನ ಕೆಲವು ಪುಸ್ತಕಗಳು ಕೂಡ ಇದಾವೆ, ನೀವು ಅದನ್ನ ಗಮನಿಸಬಹುದು. ನಾನೇನ್ ಮಾತಾಡ್ತೀನಿ ಆ ಮಾತಿಗೆ ಹತ್ತಿರವಾದ ವಿವರಗಳು ಸಿಗುವ ರೂಪಮಂ ಧರಿಸಿ ನಿಂದು ದಲ್ತು ಪುಸ್ತಕ ಇದೆ. ಆಮೇಲೆ ಇತ್ತೀಚೆಗೆ ನನ್ನ ಪಂಪನ ಓದು ಎನ್ನುವ ಪುಸ್ತಕ ಕೂಡ ಬಂದಿದೆ. ಅದಲ್ಲದೆ ಅನೇಕಾಂತ ಅಂತ ಒಂದು ಇನ್ನೊಂದು ಪುಸ್ತಕ ಇದೆ. ಇದು ನನ್ನ ಪುಸ್ತಕಗಳ ನೆಲೆಯಲ್ಲಿ ನಾನು ಆಡ್ತಾ ಇರುವಂತ ಮಾತು. ಬಹುಶಃ ನಾನು ಓದ್ಕೊಳ್ಳುವ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಗಮನಿಸಿದ್ದು ಸಾಮಾಜಿಕ ರಾಜಕೀಯ ನೆಲೆಯ ಚರ್ಚೆಯನ್ನು ನಾನು ವಿಶೇಷವಾಗಿ ಗಮನಿಸಿದ್ದೇನೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಬಹುಶಃ ನಾನು ಪಠ್ಯಗಳನ್ನ ಆ ನೆಲೆಯಲ್ಲಿ ಓದ್ಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರ್ತೇನೆ. ಆ ಕಾರಣಕ್ಕಾಗಿ ಆ ಬರಹಗಳು, ಓದು ಮತ್ತು ಅಭಿವ್ಯಕ್ತಿಗಳು ಆ ಸ್ವರೂಪದಲ್ಲಿ ಇರೋದು ಸಹಜ ಕೂಡ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಧನ್ಯವಾದ ಸರ್. ಸರ್, ಇಲ್ಲಿ ಮುಕ್ತಾನುಪೂರ್ವ ಪ್ರಶ್ನೆ ಕೇಳಿದ್ರು. ಹೇಳಿ. ಮಹಾಭಾರತದಲ್ಲಿ ಬರುವ ಎಲ್ಲಾ ಪಾತ್ರವನ್ನು ಹೊಗಳಿದ ಪಂಪ ಕೃಷ್ಣನನ್ನ ಏಕೆ ಹೊಗಳಲಿಲ್ಲ ಅನ್ನುವಂತ ಪ್ರಶ್ನೆ. ಅಲ್ಲ, ಕೃಷ್ಣ ಎಲ್ಲಾ ಪಾತ್ರಗಳನ್ನ ಹೊಗಳಿದಾನೆ ಅಂತ ಹೇಳಿದ್ರೆ ಅಲ್ಲಿ ನಕುಲ ಸಹದೇವರ ಬಗ್ಗೆ ಏನು ಮಾತಾಡ್ಲಿಲ್ಲ. ನಾವು ಆ ಕೊನೆಯ ಪದ್ಯವನ್ನ ಇಟ್ಟುಕೊಂಡು ಬಹಳ ಜನ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ದ್ರೌಪದಿ ಯಾಕಿಲ್ಲ, ಇಲ್ಲಿ ಕೃಷ್ಣ ಯಾಕಿಲ್ಲ ಅಂತ. ನಟರಾಜ್ ಬೂದಾಳ್ ಒಂದು ಒಳ್ಳೆಯ ಪ್ರಶ್ನೆ ಎತ್ತಾರೆ. ಇಲ್ಲಿ ನಕುಲ ಸಹದೇವ ಯಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿಲ್ಲ, ಜೊತೆಗೆ ಕೃಷ್ಣನೇ ಯಾಕೆ ಇರಬೇಕು ಅನ್ನೋದಕ್ಕೂ ಕೂಡ ಪ್ರಶ್ನೆ ಇಲ್ಲ ಅಂತ. ನೀವು ನಂದೊಂದು ವಿವರಣೆ ಇದಕ್ಕಿದೆ, ಆ ವಿವರಣೆ ಸರಿಯೋ ತಪ್ಪೋ ನಿಮ್ಮ ಅವಗಾಹನೆಗೆ ಬಿಡ್ತೇನೆ. ನಾನು ಹೀಗೆ ಅನಲೈಸ್ ಮಾಡ್ಲಿಕ್ಕೆ ಬಯಸ್ತೇನೆ. ಮಹಾಭಾರತದ ಸಂದರ್ಭದಲ್ಲಿ ನೀವು ಪಂಪನನ್ನ ಗಮನಿಸಿ ಓದೋದಾದ್ರೆ ಎಲ್ಲಾ ಪಾತ್ರಗಳು, ನೀವು ಅವನ್ ಪಟ್ಟಿ ಕೊಡ್ತಾನಲ್ಲ, ಛಲದೊಳ್ ದುರ್ಯೋಧನಂ ನಿಂದ ತೊಡಗಿ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಎನ್ನುವ ಪಾತ್ರದ ಪಟ್ಟಿಯಲ್ಲಿ ಒಬ್ಬರಲ್ಲ ಅನೇಕರನ್ನೋದು ಒಂದು ವಾಯ್ಸ್ ಆದ್ರೆ, ಮಹಾಭಾರತವನ್ನ ಬೇರೆ ಬೇರೆ ಕೋನಗಳಿಂದ ನೋಡಬಹುದು ಎನ್ನುವ ಈ ಅನೇಕಾಂತವಾದಿ ನಿರೂಪಣೆಯ ಮಾದರಿ ಒಂದಾದ್ರೆ, ಅಲ್ಲಿ ನೀವು ಅನೇಕರು ಆಗ್ರಹಿಸುವ ಕೃಷ್ಣನ ಗೈರು ಹಾಜರಿ ಇದೆಯಲ್ಲ, ಕೃಷ್ಣನ ಗೈರು ಹಾಜರಿ ಯಾಕೆ ಅನ್ನೋದು. ಬಹುಶಃ ಎಲ್ಲಾ ಪಾತ್ರಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಅವು ತಮ್ಮ ಒಡಲಿನ ಒಳಗಡೆ ಒಂದು ದುಃಖದ ಹನಿಯನ್ನು ತೋರಿಸ್ತವೆ. ಬಹಳ ಮುಖ್ಯವಾಗಿ ಸಾವಿಗೆ ಕರಗ್ತವೆ. ನೀವು ಧರ್ಮರಾಯ ಅಂತೂ ಬಿಡಿ, ಅವನು ಯಾವಾಗಲೂ ಕರಗುವ ಮನುಷ್ಯ. ಭೀಷ್ಮನನ್ನ ಗಮನಿಸಿ, ದ್ರೋಣನನ್ನ ಗಮನಿಸಿ, ದುರ್ಯೋಧನನನ್ನ ಗಮನಿಸಿ, ಶಲ್ಯನನ್ನ ಗಮನಿಸಿ,
ಶಲ್ಯನನ್ನ ಗಮನಿಸಿ. ಆ ಮಾನವ ಕರುಣೆ ಅನ್ನೋದು ಎಲ್ಲರಲ್ಲಿಯೂ ಕಿಂಚಿತ್ ನಮಗೆ ಹೊಳೆಯದೇ ಇರುವ ಉದೇ ಸಂದರ್ಭಗಳು ಕಾಣಿಸೋದಿಲ್ಲ. ಆದ್ರೆ ಸಾವನ್ನು ಕೂಡ ಲಾಭದ ಲೆಕ್ಕದಲ್ಲಿ ಲೆಕ್ಕ ಹಾಕುವ ಒಂದು ಉದಾಹರಣೆ ನಿಮಗೆ ಸಿಗೋದಿದ್ರೆ ಅದು ಕೃಷ್ಣನಲ್ಲಿ ಸಿಗುತ್ತೆ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಘಟೋತ್ಕಜ ಒಂದು ರಾತ್ರಿ ದ್ರೋಣ ಆ ಯುದ್ಧವನ್ನ ಪಾಂಡವ ಪಾಳ್ಯದ ಪರವಾಗಿ ಘಟೋತ್ಕಜ ನಿರ್ವಹಿಸ್ತಾನೆ. ಘಟೋತ್ಕಜ ಕೊನೆಗೆ ಕರ್ಣನಿಂದ ಸಾಯಿಸಲ್ಪಡ್ತಾನೆ. ಅದಕ್ಕೆ ಹೀಗ್ ಸಾವಾಯ್ತಲ್ಲ ಅಂತ ಧರ್ಮರಾಯಾದಿಗಳು ನೋಯ್ತಾ ಇದ್ರೆ, ಇಲ್ಲ ಅದು ಒಳ್ಳೇದೇ ಆಯ್ತು, ಅವನಲ್ಲಿರ್ತಕ್ಕಂಥ ಶಕ್ತಿ ಆಯುಧವನ್ನ ಬಳಸಿ ಇವನನ್ನು ಕೊಂದ, ಹಾಗಾಗಿ ಇನ್ನು ಅರ್ಜುನನಿಗೆ ಅಪಾಯ ಇಲ್ಲ ಅಂತ ಹೇಳಿ ಲಾಭ ನಷ್ಟ ಏನಾಯ್ತು ಅನ್ನೋದನ್ನ ಸಾವಿನ ಎದುರುಗಡೆ ನಿಂತ್ಕೊಂಡು ಮಾತಾಡುವ ಒಂದು ಉದಾಹರಣೆಯಾಗಿ ನಮಗೆ ಬಹುಶಃ ಪಂಪ ತುಂಬಾ ಜಾಣ ಇಂದ ಈ ಹೃದಯ ಸೂಕ್ಷ್ಮವನ್ನ, ಪಾತ್ರ ಸೂಕ್ಷ್ಮವನ್ನ ನಮ್ಮ ಎದುರುಗಡೆ ಅಲ್ಲಲ್ಲಿ ಅವನು ತೆರೆದಿರ್ತಾನೆ ಅನ್ನೋದನ್ನ ಗಮನಿಸಿದ್ರೆ ಬಹುಶಃ ಮಾನವ ಕರುಣೆಯ ಒಂದು ಸಣ್ಣ ಲವಲೇಶವೂ ಇಲ್ಲದ ಮತ್ತು ಎಲ್ಲವನ್ನೂ ಕೂಡ ಒಂದು ಅಧಿಕಾರದ ಸಲುವಾದ ಒಂದು ಏಕಗ್ರಾಹಿಯಾಗಿ ಆ ಕಡೆಗೆ ಗಮನ ಇಟ್ಟುಕೊಂಡು ಚಲಿಸುವ ಪಾತ್ರವಾಗಿರುವ ಕೃಷ್ಣನನ್ನ ಅಕಾರಣಕ್ಕಾಗಿ ಅವನು ಬಿಟ್ಟಿರಬಹುದು. ಕೃಷ್ಣನ ವ್ಯಕ್ತಿತ್ವವನ್ನ ಇಡೀ ಕಾವ್ಯದಲ್ಲಿ ಅವನೆಲ್ಲೂ ಅಮಾನ್ಯ ಮಾಡ್ಲಿಲ್ಲ. ಗಮನಿಸಿಕೊಳ್ಳಿ, ಅವನ ಚತುರ ರಾಜಕಾರಣ ಸಾಮರ್ಥ್ಯವನ್ನ ಸೊಗಸಾಗಿ ಕರ್ಣ ಬಳಸ್ತಾನೆ. ಅವನು ಹೇಗೆ ಮಾತಾಡ್ತಾನೆ, ಅವನ ಬಿಹೇವಿಯರಲ್ ಪ್ಯಾಟರ್ನ್ ಹೇಗಿದೆ, ತುಂಬಾ ಚೆನ್ನಾಗಿ, ಅವನು ಎಷ್ಟು ಬುದ್ಧಿವಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅವನು ಕರ್ಣನನ್ನ ಕರ್ಕೊಂಡು ಹೋಗುವಾಗ, ಬೇರೆಯವ್ರ ಜೊತೆ ಮಾತಾಡುವಾಗ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅಂತ. ನಾನು ಕರುಣೆಯ ಲುಪ್ತತೆಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇಸಲಂಬಂ ಕೈ ಏರದು ಅನ್ನುವ ಮಾತನ್ನ ಕರ್ಣ ರಥ ಎತ್ತುವಾಗ ಅವನ ಮೇಲೆ ಬಾಣ ಬಿಡ್ಲಿಕ್ಕೆ ಹೇಳಿದಾಗ ಅರ್ಜುನ ಹೇಳ್ತಾನೆ, ಅದೇಕೆಂದರಿಯೇ ನನಗೆ ಮಮತೆಯೇ ಮಿಕ್ಕಿ ಬರ್ತಾ ಇದೆ, ಇಸಲಂಬಂ ಕೈ ಏಳದು ಅದೇಕೆಂದರಿಯೇ ಅಂತ ಅವನಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಇವನಿಗೆ ಅಣ್ಣ ಮತ್ತು ತಮ್ಮನ ಸಂಬಂಧ ಕಣ್ಣರಿಯದಿದ್ದರೂ ಕರುಳರಿತದೆ ಅಂತ ಹೇಳಿ ಆ ಸತ್ಯವನ್ನ ಹೇಳಲ್ಲ. ಈಗ ಗಮನಿಸಿ, ಸತ್ಯವನ್ನ ಮುಚ್ಚಿಟ್ಟು, ಗೊತ್ತಿರುವ ಸತ್ಯವನ್ನ ಮುಚ್ಚಿಟ್ಟು ರಾಜಕಾರಣ ಮಾಡುವವರ ಒಳಗಡೆ ನಿಮಗೆ ಮನುಷ್ಯತ್ವ ಇರ್ತದ, ಅಧಿಕಾರದ ಹಪಾಪಿ ಮಾತ್ರ ಇರ್ತದ ಅನ್ನೋದನ್ನ ಗಮನಿಸ್ಕೊಳ್ಳಿ. ಕೃಷ್ಣ ರಾಜ ಅಲ್ಲ, ಆದರೆ ಗೊತ್ತಿರುವ ಸತ್ಯವನ್ನ ಇದು ಹೀಗಲ್ಲ, ಇದು ಸತ್ಯ ಅಲ್ಲ ಅಂತ ಗೊತ್ತಿದ್ದು ಕೂಡ ಸತ್ಯವನ್ನ ಮುಚ್ಚಿಟ್ಟು ವ್ಯವಹರಿಸೋದಕ್ಕೂ ಗೊತ್ತಿರುವ ಸತ್ಯವನ್ನ ಸತ್ಯವಾಗಿ ಎದುರಾಗೋದಕ್ಕೂ ಮೂಲಭೂತವಾದ ವ್ಯತ್ಯಾಸ ಇದೆ. ಆ ಹಿನ್ನೆಲೆ ಒಳಗಡೆ ನಿನ್ನ ಕ್ಯಾರೆಕ್ಟರ್ನ ಈ ಸೂಕ್ಷ್ಮಗಳನ್ನ ಪಂಪ ಅಲ್ಲಲ್ಲಿ ತೆರಿತಾನೆ. ಆ ಪಾತ್ರವನ್ನ ಕೊನೆಯಲ್ಲಿ ತಾರದೇ ಇದ್ರೆ ಬಹುಶಃ ಅದಕ್ಕೆ ಅದು ಒಂದು ಕಾರಣ ಆಗಿರಬಹುದು ಎನ್ನುವುದು ನನ್ನ ಊಹೆ. ಎಸ್, ಧನ್ಯವಾದ ಸರ್. ಮತ್ತಾರಾದ್ರೂ ಪ್ರಶ್ನೆಯನ್ನ ಕೇಳೋರಿದ್ರೆ ಕೇಳಿ. ಯಾರು ಕೈ ಎತ್ತಿದ್ರಪ್ಪ? ಯಾರು ಆರ್ ಅಂತ ಉಂಟು, ಯಾರಂತ ಗೊತ್ತಾಗ್ಲಿಲ್ಲ. ಮೈಕ್ ಆನ್ ಮಾಡ್ಕೊಂಡಿದ್ದಾರೆ, ಮಾತಾಡಿ ಸರ್. ರಘುನಾಯಕ್ ಅಂತ. ಸರ್, ಇಲ್ಲಿ ಮೈಥಿಲಿ ರಾವ್ ಸರ್ ಅವರೊಂದು ಅನಿಸಿಕೆ ಹೇಳಿದ್ದಾರೆ ಸರ್. ದ ಕಾನ್ಸೆಪ್ಟ್ ಆಫ್ ಹೀರೋ ಅಂಡ್ ಆಂಟಿ ಹೀರೋ ಇಸ್ ಅ ವೆಸ್ಟರ್ನ್ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಸರ್ ಅವರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಅಲ್ಲ, ಕಾನ್ಸೆಪ್ಟ್ ಆಫ್ ಹೀರೋ ಅಂಡ್ ಆಂಟಿ ಹೀರೋ ಎನ್ನುವುದು ವೆಸ್ಟರ್ನ್ ಮಾತ್ರ ಅಲ್ಲ, ಇಲ್ಲೂ ಕೂಡ ಇರಬಹುದು. ಅದು ಮನುಷ್ಯರಲ್ಲಿ ಇರ್ತದೆ. ಕಪ್ಪು ಬಿಳುಪಿನ ಬಹಳ ಸರಳೀಕರಣ ಅದು. ಪಂಪ ಹಾಗೆ ನೋಡಿಲ್ಲ ಅಂತ ನನ್ನ ಭಾವನೆ. ಪಂಪ ಹಾಗೆ ನೋಡಿಲ್ಲ. ಅವನು ಮಿಗಿಲ್ ಇವರ್ಗಳಿನ್ ಈ ಭಾರತಂ ಅಂತ ಹೇಳುವಾಗ ಒಬ್ಬ ನಾಯಕನನ್ನೇ ಎದುರು ನಿಲ್ಸ್ಕೊಳ್ಳಲ್ಲ, ಅವನು ಅನೇಕರನ್ನ ಎದುರಿಗೆ ನಿಲ್ಸ್ಕೊತಾನೆ. ಹಾಗಾಗಿ ನಾಯಕ, ಪ್ರತಿನಾಯಕ, ಹೀರೋ, ಆಂಟಿ ಹೀರೋ ಎನ್ನುವ ಪ್ರಶ್ನೆ ಅಲ್ಲಿ ಬರೋದಿಲ್ಲ ಅನ್ನೋದು ನನ್ನ ಗ್ರಹಿಕೆ. ನಂತರ ಒಂದು ಪ್ರಶ್ನೆ ಆಗಿದೆ ಸರ್. ಕರ್ಣನಿಗೆ ಗೊತ್ತಾದ ಜನ್ಮ ರಹಸ್ಯ, ಕರ್ಣ ನಮ್ಮ ಅಣ್ಣನೆಂದು ಪಾಂಡವರೆಲ್ಲರಿಗೂ ಗೊತ್ತಿತ್ತೇ ಸರ್ ಅಂತ. ಅಲ್ಲಿ ಪಂಪನಲ್ಲಿ ಅಚಾತುರ್ಯ ಅಂತ ಹೇಳ್ಬಹುದು. ಧರ್ಮರಾಯನ ಬಾಯಲ್ಲಿ ಕೂಡ ಕಾನೀನ ಅನ್ನೋ ಶಬ್ದವನ್ನು ತರ್ತಾನೆ ಅವನು. ಅರ್ಜುನನ ಬಾಯಲ್ಲಿ ಕೂಡ ಕಾನೀನ ಅನ್ನೋ ಶಬ್ದ ತರ್ತಾನೆ. ಅವರಿಬ್ಬರಿಗೆ ಅವ್ರು ಯಾರಿಗೂ ಗೊತ್ತಿಲ್ಲ. ಅವನಿಗೆ ಸಹದೇವ ಒಬ್ಬನಿಗೆ ಗೊತ್ತು ಎನ್ನುವಂತ ವಿಚಾರವನ್ನ ಕಾವ್ಯದ ಒಳಗಡೆ ಉಲ್ಲೇಖಿತ ಆಗ್ದಿದೆ. ಅವನ ಜನ್ಮ ರಹಸ್ಯ ಕುಂತಿಗೆ ಹೊರತಾಗಿ
ಕೃಷ್ಣನಿಗೆ ಹೊರತಾಗಿ ಮತ್ತೆ ದುರ್ಯೋಧನನಿಗೆ ಗೊತ್ತು ಎನ್ನುವಂತ ಒಂದು ಉಲ್ಲೇಖ ಇಲ್ಲಿ ಬರ್ತದೆ. ಮತ್ತುಳಿದಂತೆ ಪಾಂಡವರಿಗೆ ಗೊತ್ತಿಲ್ಲ ಎನ್ನುವುದೇ ಬಹುಶಃ ಕಾವ್ಯದಲ್ಲಿ ಇರ್ತಕ್ಕಂಥ ನಿರೂಪಣೆ. ಅದು ಹೆಚ್ಚು ಸಮರ್ಥನೀಯ ಅಂತ ಅನ್ಸುತ್ತೆ ನನಗೆ. ಬೇರೆ ಊಹೆಗಳು ನನಗೆ ಹೊಳೆಯಲ್ಲ. ಸರಿ ಹಾ ಸರ್, ಮತ್ತಾದ್ರೂ ಪ್ರಶ್ನೆಗಳನ್ನು ಇವರಿಗೆ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯ ಉಪನ್ಯಾಸ 33ರನ್ನ ಬಹಳಷ್ಟು ವಿದ್ವತ್ಪೂರ್ಣವಾದಂತ ವಾನೋಟಗಳ ಮೂಲಕ ನೀಡಿದಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಿರೇಡಕ್ಕದ ಪ್ರಾನ್ಸಿಪಲ್ರು ಆದಂತ ಮತ್ತು ಖ್ಯಾತ ವಿಮರ್ಶಕರಾದಂತ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದ.